ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ಹಲ್ಲೆಲೂಯಾ. ಆರಾಧನೆ ಮಾಡುವಾಗ ಧ್ವನಿ ಬರಲ್ಲ, ಜಗಳ ಮಾಡ್ಬೇಕಾದ್ರೆ ಧ್ವನಿ ಭಾಳ ಬರುತ್ತೆ, ಅವ್ರಿವ್ರ ಜೊತೆ ಮಾತಾಡ್ಬೇಕಾದ್ರೆ ಧ್ವನಿ ಭಾಳ ಬರುತ್ತೆ. ಹಲ್ಲೆಲೂಯಾ. ಆರಾಧನೆ ಮಾಡುವಾಗ ಬಿಡುಗಡೆ ಯಾರಿಗೆ ಬರುತ್ತೆ ರೀ? ಯಾರು ಮಾಡ್ತಾರಲ್ಲ ಅವರಿಗೆ ಬರುತ್ತೆ. ಪೌಲ ಸೀಲರು ಬಂಧನದಾಗ ಹಾಕ್ಯಾರ, ಬೇಡಿಗಳು ಹಾಕ್ಯಾರ, ಜೈಲಲ್ಲಿ ಹಾಕಿದಾರ. ಅವರು ಆರಾಧನೆ ಮಾಡ್ತಾಯಿದ್ದಾರೆ ಯಾವಾಗ? ಮಧ್ಯರಾತ್ರಿಯಲ್ಲಿ. ಹಲ್ಲೆಲೂಯಾ. ಯಾವಾಗ ಅವ್ರು ಆರಾಧನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಸ್ತುತಿ ಗೀತೆಗಳ ಪದಗಳನ್ನು ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವ್ರಿಗೆ ಬೇಡಿ ಹಾಕಿದ್ವೆಲ್ಲ ಏನಾದವಂತೆ ಕಳಚಿ ಬಿದ್ದು. ಕಾಲಿಗೆ ಹಾಕಿರುವಂಥವೆಲ್ಲವುಗಳು ಏನಾದವು ಕಳಚಿ ಬಿದ್ದು. ಡೋರು ಲಾಕಪ್ ನೋಡಿರಲ್ಲ ನೀವು, ಸೆರೆಮನೆ ಅಂದ್ರೆ ಏನರ್ಥ? ಜೈಲಿನ ಲಾಕಪ್ ಕದಗಳೆಲ್ಲ ಏನಾದವು ತರ್ಕೊಂಡು ಬಿಟ್ಟು, ಬೀಗ ಎಲ್ಲ ಒಡೆದೋಯ್ತು, ಭೂಕಂಪ ಸಂಭವಿಸ್ತು. ಯಾವಾಗ? ಆರಾಧನೆ ಮಾಡುವಾಗ ಏನಾಗುತ್ತೆ? ದೇವರೇ ಇಳಿದು ಬರುತ್ತೆ. ಹಲ್ಲೆಲೂಯಾ. ವಾಕ್ಯ ಏನು ಮಾಡುತ್ತೆ? ನಾವು ದೇವರ ಮಾತುಗಳನ್ನು ಕೇಳುವಂಥದ್ದಾಗಿದೆ. ಆರಾಧನೆ ಏನಾಗಿದೆ? ದೇವರನ್ನು ಇಲ್ಲಿ ಇಳಿಸುವಂಥದ್ದಾಗಿದೆ. ಅದರ ಸಲುವಾಗಿ ಕೀರ್ತನೆಗಳಲ್ಲಿ ಒಂದು ಮಾತಿರುತ್ತೇನು? ನಾವು ಯಾವಾಗ ಆರಾಧನೆ ಮಾಡ್ತಾ ಇರ್ತೀವೋ ಆತನ ಸಿಂಹಾಸನ ಇಲ್ಲಿರುತ್ತಂತೆ. ಹಲ್ಲೆಲೂಯಾ. ಏನಿರುತ್ತೆ? ಸಿಂಹಾಸನದ ಮೇಲೆ ಆಸೀನನಾಗಿರುವಂಥ ಯೆಹೋವನೆಂಬುದಾಗಿ ಕೀರ್ತನೆಗಳು 27ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಸ್ತುತಿ ಮಾಡುವಾಗ, ಸ್ತೋತ್ರ ಮಾಡುವಾಗ ಅವ್ರು ಮಾಡಲ್ಲ ಇವ್ರು ಮಾಡಲ್ಲ ಅಂತೇಳಿ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಆಶೀರ್ವಾದ ಏನಾಗುತ್ತೆ? ತಪ್ಪಿ ಹೋಗಿಬಿಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ನೀವು ಚಿಕ್ಕ ಮಕ್ಕಳು ನೀವು ಚೆನ್ನಾಗಿ ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವ್ರ ಗ್ರೂಪ್ ಬಂದಿಲ್ಲ, ಯಾರ್ದು? ಹುಸೇನಮ್ಮ ಮತ್ತು ನಿಮ್ಮ ಮಗಳ ಹೆಸರು ಬರ್ತಾ ಇಲ್ಲಲ್ರಿ? ಮಹೇಶ್ವರಿ ಹುಸೇನಮ್ಮ ಗ್ರೂಪ್ ಎಲ್ಲ ಭಾಳ ಹೆಚ್ಚಾಗಿ ಧ್ವನಿ ಎತ್ತಿ ಏನು ಮಾಡ್ತಾರೆ? ಹಾಡುಗಳನ್ನು ಹಾಡ್ತಾರೆ. ಹಲ್ಲೆಲೂಯಾ. ಓಕೆ, ದೇವರಿಗೆ ಸ್ತೋತ್ರವಾಗಲಿ, ದೇವರಿಗೆ ಮಹಿಮೆ ಉಂಟಾಗಲಿ. ಇನ್ನು ಮುಂದೆ ಆರಾಧನೆ ಮಾಡುವಾಗ ನೀವೇನು ಮಾಡಬೇಕು? ಜೋರಾದ ಧ್ವನಿಯಿಂದ ಹೆಚ್ಚಾದ ಧ್ವನಿಯಿಂದ ಸ್ವರವೆತ್ತಿ ನಾವೇನು ಮಾಡಬೇಕು? ದೇವರನ್ನ ಸ್ತುತಿ ಮಾಡೋಣ. ಇವತ್ತಿನ ದಿನ ಧ್ಯಾನಕ್ಕಾಗಿ ನಾವು ಒಂದು ಅಂಶವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಲೋಕದಲ್ಲಿ ಅನೇಕರು ಕೊರತೆಗಳಿಂದ, ಕಷ್ಟ ನಷ್ಟಗಳಿಂದ, ಬಡತನದಿಂದ, ದೇವರಿಂದ ದೂರಾದ ಸ್ಥಿತಿಯಿಂದ ಯಾರೂ ಕೂಡ ಸೇರಿಸಿಕೊಳ್ಳೋದಿಲ್ವೇನೋ ಎನ್ನುವಂಥ ಸ್ಥಿತಿಗೆ ಅನೇಕರು ಏನಾಗ್ತಾರೆ? ಬಿದ್ದು ಹೋಗ್ತಾರೆ ಪ್ರಿಯರೇ. ಒಬ್ಬ ರಾಜನಿದ್ದಾನೆ, ರಾಜನ ಮೊಮ್ಮಗ, ಅರಸನ ಮೊಮ್ಮಗ ಏನೂ ಇರಲಾರದಂಥ ಸ್ಥಿತಿಗೆ ಜಾರಿ ಹೋಗಿದ್ದಾನೆ. ಆ ವ್ಯಕ್ತಿಯ ಕುರಿತಾಗಿ ಇವತ್ತಿನ ದಿನ ನಾವು ನೋಡೋಣ. ಸ್ವಲ್ಪ ಮುಂದುಗಡೆ ಬರ್ರಿ, ಅವ್ರಿಗೆ ಬಿಸಿಲು ಬರುತ್ತೆ. ಆ ರಾಜನ ಕುರಿತಾಗಿ ನಾವು ಇವತ್ತಿನ ದಿನ ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಹಲ್ಲೆಲೂಯಾ. ನಿಮ್ಮ ಸತ್ಯವೇದ ಪುಸ್ತಕಗಳಲ್ಲಿ ಈ ಸಮಯದಲ್ಲಿ ಸತ್ಯವೇದ ಪುಸ್ತಕ ತೆಗಿರಿ. ಸತ್ಯವೇದ ತೆಗೆದಿದ್ದೀರಾ? ಅರಸುಗಳ ಪುಸ್ತಕ ಎರಡನೇ ಸಮಯದಲ್ಲಿ ತೆಗಿರಿ. 9ನೇ ಅಧ್ಯಾಯದಲ್ಲಿ ಇರುತ್ತೆ. ಎರಡನೇ ಸಮಯದಲ್ಲಿ ಎರಡನೇ ಸಮುವೇಲನ ಗ್ರಂಥ ಪುಸ್ತಕ 9ನೇ ಅಧ್ಯಾಯ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನ ಹೆಸರೇನು? ಮೆಫಿಬೋಶೆತ್. ಹಲ್ಲೆಲೂಯಾ. ಮೆಫಿಬೋಶೆತ್ ಅಂತೇಳಿ ನಾವು ಇದರಲ್ಲಿ ನೋಡ್ತಾ ಇದ್ದೇವೆ. ತೆಲುಗಲ್ಲಾದರೆ ಮೆಫಿಬೋಶೆತ್ ಅಂತೇಳಿ ಅದು ಟ್ರಾನ್ಸ್ಲೇಟ್ ಆಗಿದೆ. ಮೆಫಿಬೋಶೆತನ ಕುರಿತಾಗಿ ಇವತ್ತಿನ ದಿನ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಯಾಕೆ ಈ ವ್ಯಕ್ತಿಯ ಕುರಿತಾಗಿ ನಾವು ಧ್ಯಾನ ಮಾಡಬೇಕಾಗಿದೆ ಅಂದರೆ, ಈ ವ್ಯಕ್ತಿ ಅನೇಕ ವಿಷಯಗಳನ್ನು ನಮ್ಮನ್ನು ಹೋಲುವಂಥ ಸ್ಥಿತಿಯಲ್ಲಿ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬ ಅರಸ ಪ್ರಿಯರೇ, ದೇವರು ಆತನನ್ನು ಆಯ್ಕೆ ಮಾಡಿಕೊಂಡ. ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಂಡ ಅಂದರೆ, ಆತನ ಒಂದು ಮನೆಯಾಗಿರ್ಬೋದು, ಆತನಿರುವಂಥ ಸ್ಥಿತಿಯಾಗಿರ್ಬೋದು, ಆತನು ಜೀವಿಸುವಂಥ ಜೀವಿತ ಆಗಿರ್ಬೋದು, ಅದೆಲ್ಲವೂ ಕೂಡ ಹೆಂಗಿದೆ ಅಂದರೆ ಅರ್ಹನಲ್ಲ ಅಂದ್ರೆ ಏನರ್ಥ? ಜಾಬ್ ಬಂದಿರುತ್ತೆ. ಈಗ ಯಾರಿಗೆ ಜಾಬ್ ಬರುತ್ತೆ ರೀ? ಪಾಸ್ ಆದಂಥವ್ರಿಗೆ, ಹೈ ರ್ಯಾಂಕ್ ಇದ್ದಂಥವ್ರಿಗೆ ಅವ್ರಿಗೇನು ಕೊಡ್ತಾರೆ?
ಇಂಟರ್ವ್ಯೂಯಲ್ಲೆಲ್ಲ ಪಾಸ್ ಆದಂಥವ್ರಿಗೆ ಏನು ಕೊಡ್ತಾರೆ, ಒಂದು ಕೆಲಸವನ್ನು ಕೊಡ್ತಾರೆ. ಅಲ್ಲಿ ದಾರಿಗೆ ಹೋಗೋರಿಗೆಲ್ಲರೂ ಕೊಡ್ತಾರೆ, ಕೊಡಲ್ಲ. ಅರ್ಹತೆ ಭಾಳ ಮುಖ್ಯ. ಈ ಮೆಫಿಬೋಶೆತನ್ ಎನ್ನುವಂಥ ವ್ಯಕ್ತಿಯ ಕುರಿತಾಗಿ ಪರಿಶುದ್ಧಾತ್ಮ ದೇವರು ಇವತ್ತಿನ ದಿನ ಮಾತಾಡ್ತಾ ಇದ್ದಾರೆ. ಈ ವ್ಯಕ್ತಿ ಒಬ್ಬ ಅರಸನ ಮೊಮ್ಮಗನಾಗಿದ್ದಾನೆ. ಅರಸನಾಗುವುದಕ್ಕೆ ಅರ್ಹತೆ ಉಳ್ಳವನಾಗಿ ಆಗಬೇಕಾಗಿತ್ತು. ಆದರೆ ಆತನ ಜೀವಿತ ಏನಾಗಿದೆ, ಬಹಳ ದುರ್ಬಲವಾಗಿದೆ. ಬಹಳ ಬರ್ಬರವಾದಂಥ ಸ್ಥಿತಿಯಲ್ಲಿ ಆತನ ಏನು ಮಾಡ್ತಾ ಇದ್ದಾನೆ, ಜೀವಿಸ್ತಾ ಇದ್ದಾನೆ. ಪ್ರೇರೆ, ದೇವರು ಕರೆದ ಸೌಲನನ್ನು ಏನು ಮಾಡೋದಕ್ಕೋಸ್ಕರವಾಗಿ, ಅರಸನು ನೀನು ಆಗಬೇಕು, ಎಲ್ಲ ಇಸ್ರಾಯೇಲಿನ ಮೇಲೆ ಅರಸರು ಆಗಬೇಕಂತೇಳಿ ಕೇಳ್ತಾ ಇದ್ದಾರೆ. ಅದರ ಸಲುವಾಗಿ ನೀನು ಅರಸನಾಗಬೇಕಂತೇಳಿ ಕರೆದಾಗ ಸೌಲನನ್ನು ದೇವರು ಸಮುವೇಲನ ಏನು ಮಾಡ್ತಾನೆ, ಅಭಿಷೇಕ ಮಾಡ್ತಾನೆ. ಅಭಿಷೇಕ ಮಾಡಿದ ಮೇಲೆ 2 ವರ್ಷಗಳ ಕಾಲ ಈ ಸೌಲ ಮಹಾರಾಜ ಒಳ್ಳೆಯದಾಗಿ ಆಡಳಿತವನ್ನು ನೋಡ್ಕೊಂಡು ಹೋಗ್ತಾನೆ. ಸೇವಕರು ಮಾಡುವಂಥ ಕೆಲಸವನ್ನು, ಯಜ್ಞ ಹಾಕುವಂಥದ್ದು, ಧೂಪ ಹಾಕುವಂಥದ್ದು ಯಾರ ಕೆಲಸ? ಸಮುವೇಲನ ಕೆಲಸ. ಹಲ್ಲೆಲೂಯಾ. ಪ್ರವಾದಿಗಳ ಕೆಲಸ, ಯಾಜಕರ ಕೆಲಸ. ಆ ಯಾಜಕರ ಕೆಲಸವನ್ನು ಸ್ವಲ್ಪ ಕಾಯಲಾರದೆ ತಾನು ಮಾಡಿದ ಕಾರಣಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಆತನ ಒಳಗಡೆ ಏನು ಹೊಕ್ಕೊಂತಂತೆ, ದುರಾತ್ಮ ಶಕ್ತಿ ಹೊಕ್ಕೊಂಬಿಡ್ತಂತೆ. ದೇವರ ಆತ್ಮ ಹೋಗ್ಬಿಡ್ತು. 40 ವರ್ಷಗಳು ಇಸ್ರಾಯೇಲನ್ನು ಆಳಿರುವಂಥ ಈ ಸೌಲನು 2 ವರ್ಷಗಳು ದೇವರಿಗೆ ವಿಧೇಯನಾಗಿ ನಡೆದುಕೊಂಡ. ಎಷ್ಟು ವರ್ಷಗಳು? 2 ವರ್ಷಗಳು. ಉಳಿದಂಥ 38 ವರ್ಷಗಳು ತನ್ನ ಇಷ್ಟದ ಪ್ರಕಾರ, ತನ್ನ ಇಚ್ಛೆಯ ಪ್ರಕಾರವಾಗಿ ಜೀವಿಸಿದ ಕಾರಣಕ್ಕಾಗಿ ಆತನ ಸಂತತಿ ಮೊಮ್ಮಕ್ಕಳಿಗೆ ಭಯಂಕರವಾದಂಥ ಪರಿಸ್ಥಿತಿ ಬಂತು. ಪ್ರಿಯರೇ, ಸೌಲನ ಜೀವಿತ ನಾವು ನೋಡುವಾಗ ಆತನು ಯುದ್ಧದಲ್ಲಿ ತಾನು ಸತ್ತು ಹೋದ, ತನ್ನ ಮಗನು ಏನಾಗ್ತಾರೆ, ಸತ್ತು ಹೋಗ್ತಾರೆ. ಪ್ರಿಯರೇ, ಒಬ್ಬರು ಉಳಿದಿದ್ದಾರೆ ಆತನ ಸಂತಾನದಲ್ಲಿ, ಅರಸನ ಸಂತಾನದಲ್ಲಿ. ಆ ಕುಮಾರನು ಯಾರಾಗಿದ್ದಾರೆ? ಈ ಮೆಫಿಬೋಶೆತನಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಈ ವ್ಯಕ್ತಿಯ ಕುರಿತಾಗಿ ನೀವು 2ನೇ ಸಮುವೇಲನ ಪುಸ್ತಕ 9ನೇ ಅಧ್ಯಾಯದಲ್ಲಿದೆ. ಈ ಸಂದರ್ಭದಲ್ಲಿ ನಾವು ಓದ್ಕೊಳ್ಳೋಣ. ಸತ್ಯವೇದಿರುವಂಥವರು ತೆಗಿಬೇಕು. ಒಂದು ದಿವಸ ದಾವೀದನು ಸೌಲನ ಮನೆಯವರಲ್ಲಿ ಯಾರಾದರೂ ಉಳಿದಿರುತ್ತಾರೋ, ನಾನು ಅವರಿಗೆ ಯೋನಾತಾನನ ಸಲುವಾಗಿ ದಯೆ ತೋರಿಸಬೇಕೆಂದು ಇರುತ್ತೇನೆ ಅನ್ನಲು ಸೌಲನ ಮನೆಯಲ್ಲಿ ದಾಸನಾಗಿದ್ದ ಸೀಬನೆಂಬ ಒಬ್ಬ ಮನುಷ್ಯನನ್ನು ಕರಕೊಂಡು ಬಂದರು. ಹಲ್ಲೆಲೂಯಾ. ಅರಸನು ಅವನನ್ನು, ನೀನು ಚೀಬನೋ ಎಂದು ಕೇಳಲು ಅವನು, ನಿನ್ನ ಸೇವಕನಾದ ನಾನು ಚೀಬನೇ ಎಂದು ಉತ್ತರ ಕೊಟ್ಟನು. ಅರಸನು ಅವನಿಗೆ, ಸೌಲನ ಕುಟುಂಬದವರಲ್ಲಿ ಯಾರಾದರೂ ಉಳಿದಿದ್ದರೆ ಹೇಳು, ನಾನು ದೇವರನ್ನು ನೆನೆಸಿ ಅವರಿಗೆ ದಯೆ ತೋರಿಸುತ್ತೇನೆ ಅಂದನು. ಆಗ ಚೀಬನ ಅರಸನಿಗೆ, ಯೋನಾತಾನನಿಗೆ 2 ಕಾಲು ಕುಂಟಾದ ಒಬ್ಬ ಮಗನಿರುತ್ತಾನೆ ಎಂದು ಹೇಳಿದನು. ಅರಸನು ಎಲ್ಲಿರುತ್ತಾನೆ ಎಂದು ಅವನನ್ನು ಕೇಳಲು ಅವನು, ಲೋದೆ ಬಾರಿನಲ್ಲಿರುವ ಅಮ್ಮಿಯೇಲನ ಮಗನಾದ ಮಾಕೀರನ ಮನೆಯಲ್ಲಿರುತ್ತಾನೆ ಎಂದು ಉತ್ತರ ಕೊಟ್ಟನು. ಕೂಡಲೇ ಅರಸನು ದೂತರನ್ನು ಕಳುಹಿಸಿ ಅವನನ್ನು ಲೋದೆ ಬಾರಿನಲ್ಲಿದ್ದ ಅಮ್ಮಿಯೇಲನ ಮಗನಾದ ಮಾಕೀರನ ಮನೆಯಿಂದ ಕರೆಸಿದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಕೇಳಬೇಕು, ಚೆನ್ನಾಗಿ ವಾಕ್ಯ ಕೇಳಬೇಕು. ಹಲ್ಲೆಲೂಯಾ. ಸೌಲನು ತನ್ನ ಇಷ್ಟದ ಪ್ರಕಾರವಾಗಿ ನಡೆದುಕೊಂಡ ಕಾರಣಕ್ಕಾಗಿ ದೇವರು ಏನು ಮಾಡ್ತಾನೆ, ಸೌಲನನ್ನು ತಳ್ಳಿ ಹಾಕಿ ದಾವೀದನನ್ನು ಅರಸನನ್ನಾಗಿ ಮಾಡ್ತಾನೆ. ಪ್ರಿಯರೇ, ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥ ದಾವೀದನನ್ನು ದೇವರು ಏನು ಮಾಡಿದ, ಅರಸನನ್ನಾಗಿ ಅಭಿಷೇಕ ಮಾಡಿದ. ಹಲ್ಲೆಲೂಯಾ. ಅರಸನನ್ನಾಗಿ ಅಭಿಷೇಕ ಮಾಡಿದ ಮೇಲೆ ದಾವೀದನು ಹೋದ ಕಡೆಯಲ್ಲೆಲ್ಲ ಏನು ಸಿಗ್ತಾ ಇತ್ತು, ಜಯ ಸಿಗ್ತಾ ಇತ್ತು. ಸೌಲನು ಸತ್ತು ಹೋದ ಮೇಲೆ ಇಸ್ರಾಯೇಲಿನ ಆಡಳಿತವನ್ನು ದಾವೀದನು ವಹಿಸ್ಕೊಳ್ತಾನೆ. ಪ್ರಿಯರೇ, ವಹಿಸ್ಕೊಂಡ ಮೇಲೆ ದಾವೀದನಿಗೆ ಸೌಲನ ಮಗನಾಗಿರುವಂಥ ಯೋನಾತಾನನು ಒಂದು ಸಹಾಯ ಮಾಡಿರ್ತಾನೆ. ಸೌಲ ಸ್ವಂತ ಅಳಿಯನೇ, ದಾವೀದ ಬೇರೆ ಯಾರೂ ಅಲ್ಲ, ಮಗಳ ಗಂಡ. ಆದರೆ ಏನು ಮಾಡ್ತಾ ಇರ್ತಾನೆ ಸೌಲ, ಇವನು ಎಲ್ಲಿ ನನ್ನ ರಾಜ್ಯವನ್ನು ಇದು ಮಾಡ್ತಾನೆ ಅಂತೇಳಿ ಏನು ಮಾಡ್ತಾ ಇರ್ತಾನೆ, ಸಾಯಿಸ್ಬೇಕಂತೇಳಿ ಅನೇಕ ಸಾರಿ ಪ್ರಯತ್ನ ಪಟ್ಟಿರ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆದರೆ ಸೌಲನು ಅನೇಕ ಸಾರಿ ಸಾಯಿಸ್ಬೇಕಂತೇಳಿ ಅಂದ್ಕೊಂಡ್ರೆ ದಾವೀದನ ಕೈಗೆ ಸೌಲನು ಅನೇಕ ಸಾರಿ ಸಿಕ್ಕಾಗ ಏನು ಮಾಡಲಿಲ್ಲ, ದಾವೀದ ಕೊಲ್ಲಲಿಲ್ಲ. ಯಾಕಂದರೆ ಸೌಲನಿಗೆ ಯಾರು ಅಭಿಷೇಕ ಮಾಡಿದರು, ಸಮುವೇಲ ಅಭಿಷೇಕ ಮಾಡಿದ್ದ. ಸೌಲನು ಈಗ ಕೆಟ್ಟು ಹೋಗಿರ್ಬೋದು, ಆದರೆ ದೇವರ ಶಕ್ತಿ ಆತನ ಮೇಲೆ ಇದೆ, ಆ ಅಭಿಷೇಕ ಇದೆ, ಅಭಿಷೇಕ್ತನನ್ನು ನಾನು ಮುಟ್ಟಬಾರದು ಅಂತೇಳಿ ವಾಕ್ಯ ಹೇಳುತ್ತಂತೇಳಿ ದಾವೀದನು ಈಸಿಯಾಗಿ ಒಂದು ಸರಿ ಮಲ್ಕೊಂಡಿರ್ತಾನಂತ. ಯಾರು? ಸೌಲ ಮತ್ತು ಸೌಲನ ಸೇವಕ ಮಲಗಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ದಾವೀದನ ಕೈಗೆ ಸಿಗ್ತಾರೆ. ಅವರು ಹೋಗಿ ಕತ್ತಿ ತೊಗೊಂಡು ಹಿಂಗೆ ಕೊಲ್ಲಬೋದು, ಆದರೆ ದಾವೀದ ಏನು ಮಾಡಲಿಲ್ಲ, ತನ್ನ ಸೌಲನನ್ನು ಕೊಲ್ಲಲಿಲ್ಲ. ಅಂಗಿಯನ್ನು ಮಾತ್ರ ಏನು ಮಾಡ್ತಾನೆ,
ಸ್ವಲ್ಪ ಕಟ್ ಮಾಡಿಕೊಂಡು ಹೋಗ್ತಾನೆ, ಕತ್ತಿಯನ್ನು ಅಲ್ಲಿ ಬಿಡ್ತಾನೆ. ದಾವೀದ ಬಂದಿರುವಂಥ ಸುದ್ದಿ ಯಾರಿಗೆ ಗೊತ್ತಾಗುತ್ತೆ? ಸೌಲನಿಗೆ ಗೊತ್ತಾಗುತ್ತೆ. ದಾವೀದ ಬಂದು ಹೋದ ಅಂಥೇಳಿ, ನನ್ನನ್ನು ಸಾಯಿಸಲಿಲ್ಲ ಅಂತೇಳಿ. ಆದರೂ ಕೂಡ ಸೌಲ ಏನು ಮಾಡಲಿಲ್ಲ? ಕನಿಕರ ಪಡಲಿಲ್ಲ, ಮನ ಮರುಗಲಿಲ್ಲ, ಮತ್ತೆ ದ್ವೇಷವನ್ನೇ ಸಾಧಿಸ್ತಾನೆ ಪ್ರಿಯರೇ. ಹಲ್ಲೆಲೂಯ. ಸೌಲನಿಗೆ ಒಬ್ಬ ಮಗ ಇರ್ತಾನೆ, ಆತನ ಹೆಸರೇನು? ಯೋನಾತಾನ ಅಂತೇಳಿ. ಹಲ್ಲೆಲೂಯ. ಈ ಯೋನಾತಾನ ಮತ್ತು ದಾವೀದ ಭಾಳ ಫ್ರೆಂಡ್ಸ್, ಇವರು ಬಹಳ ಅನ್ಯೋನ್ಯತೆ ಇರ್ತಕ್ಕಂಥ ಸ್ನೇಹಿತರಾಗಿರ್ತಾರೆ ಪ್ರಿಯರೇ. ಸೌಲನು ದಾವೀದನನ್ನು ಕೊಲ್ಲಬೇಕಂತೇಳಿ ಸುದ್ದಿ ಯೋನಾತಾನನು ಮನೆಯಲ್ಲಿದ್ದರೂ ಕೂಡ ಯೋನಾತಾನನಿಗೆ ಏನಾಗಿರಲ್ಲ? ಗೊತ್ತಿರೋದೇ ಇಲ್ಲ. ನನ್ನ ತಂದೆ ಹಂಗೆ ಮಾಡಲ್ಲ ಅಂತೇಳಿ ದಾವೀದನಿಗೆ ಹೇಳ್ತಾನೆ. ಆದರೆ ದಾವೀದನು ಹೇಳ್ತಾನೆ ಏನಂತೇಳಿ? ನಿನ್ನ ತಂದೆ ನನ್ನನ್ನು ಕೊಲ್ಲಬೇಕಂತೇಳಿ ಅಂದುಕೊಂಡಿದ್ದಾನೆ, ಪ್ಲ್ಯಾನನ್ನು ಮಾಡಿದ್ದಾನೆ, ಬರ್ಚಿಯನ್ನು ಒಗಿಬೇಕಂತೇಳಿ ಅನೇಕ ಸಾರಿ ಪ್ರಯತ್ನ ಪಟ್ಟಿದ್ದಾನೆ ಅಂತೇಳಿ ಕೇಳಿದಾಗ ಅವಾಗ ಸೌಲನ ಮಗನಾಗಿರ್ತಕ್ಕಂಥ ಯೋನಾತಾನನಿಗೆ ಗೊತ್ತಾಗುತ್ತೆ. ಯೋನಾತಾನ ಏನು ಮಾಡ್ತಾನಂದರೆ ದಾವೀದನನ್ನು ಆ ಒಂದು ಸೌಲನ ಮನೆಯಿಂದ ಏನು ಮಾಡ್ತಾನೆ? ಪಾರು ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆನಾ? ಯೋನಾತಾನ ಯಾರಿಗೆ ಸಹಾಯ ಮಾಡಿದ? ದಾವೀದನಿಗೆ ಸಹಾಯ ಮಾಡಿದ. ಯೋನಾತಾನ ಯಾರ ಮಗ? ಸೌಲನ ಮಗ. ಹಲ್ಲೆಲೂಯ. ಈ ಉಪಕಾರವನ್ನು ಮಾಡಿದ ಕಾರಣಕ್ಕಾಗಿ ದಾವೀದ ಯೋನಾತಾನನನ್ನು ನೆನೆಸಿ ಸೌಲನ ಮನೆಯಲ್ಲಿ ಯಾರ್ಯಾರು ಉಳಿದಿದ್ದಾರೆ, ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ, ಯುದ್ಧದಲ್ಲಿ ಎಲ್ಲರೂ ಮಡಿದಿದ್ದಾರೆ, ಯಾರಾದರೂ ಇದ್ದಾರೇನೋ ಸೌಲನಿಗೆ ಸಂಬಂಧಪಟ್ಟವರು ಅಂತೇಳಿ ಏನು ಮಾಡ್ತಾ ಇದ್ದಾನೆ? ಕರೆ ಕಳಿಸ್ತಾ ಇದ್ದಾನೆ ಪ್ರಿಯರೇ. ಕೇಳಿದಾಗ ಅವಾಗ ಒಬ್ರು ಹೇಳ್ತಾರೆ, ಕರೆದಾಗ ಸೇವಕನನ್ನು ಚೀಬ ಅನ್ನಂತೆ ವ್ಯಕ್ತಿ ಇದ್ದಾನೆ. ಆತನ ಹೆಸರೇನು? ಚೀಬ. ಇಲ್ಲೆಲ್ಲ ಕಲ್ಲಪ್ಪ, ಮಲ್ಲಪ್ಪ, ಆ ಅಪ್ಪ, ಈ ಅಪ್ಪ, ಆ ಅಮ್ಮ, ಈ ಅಮ್ಮ ಅಂತೇಳಿ ಹೆಂಗದ ಹೆಸರುಗಳು, ಆ ಹೆಸರು ಕೂಡ ಹೆಂಗ? ಚೀಬ. ಹಲ್ಲೆಲೂಯ. ಆ ಚೀಬ ಎನ್ನುವಂಥ ಹೆಸರಿನ ವ್ಯಕ್ತಿ ಬರ್ತಾನೆ. ಆತನ ಏನಾಗಿರ್ತಾನಂದರೆ ಸೌಲನ ಕೈ ಕೆಳಗಡೆ ಒಳ್ಳೆಯ ಸೇವಕನಾಗಿರ್ತಾನೆ ಪ್ರಿಯರೇ. ಹಲ್ಲೆಲೂಯ. ಆ ಚೀಬನು ಬಂದು ಹೇಳ್ತಾನೆ, ಎಲ್ಲರೂ ಕೂಡ ಮಡಿದು ಹೋಗಿದ್ದಾರೆ, ಸತ್ತು ಹೋಗಿದ್ದಾರೆ, ಆದರೆ ಒಬ್ಬ ವ್ಯಕ್ತಿ ಮಾತ್ರ ಉಳಿದಿದ್ದಾನೆ. ಬೇರೆ ಯಾರೂ ಅಲ್ಲ. ಯಾರು? ಯೋನಾತಾನನ ಮಗನಾಗಿರುವಂಥ ಮೆಫಿಬೋಶೇತನು ಮಾತ್ರ ಉಳಿದಿದ್ದಾನೆ ಅಂತೇಳಿ ಹೇಳಿದ ತಕ್ಷಣ ಅವಾಗ ದಾವೀದನು, ನಾನು ಯೋನಾತಾನನ ನಿಮಿತ್ತವಾಗಿ ಅವ್ರಿಗೆ ಏನು ಮಾಡ್ತೀನಿ? ನಾನು ಸಹಾಯ ಮಾಡ್ತೀನಿ. ಇವಾಗ ವಾಕ್ಯ ಸ್ಟಾರ್ಟ್ ಆಗುತ್ತೆ. ನಿದ್ದೆ ಮಾಡೋರೆಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ಹೊಡ್ರಿ ಒಂದ್ಸರಿ. ನಿದ್ದೆ ಇವಾಗ ಪ್ರಾರಂಭ ಮಾಡ್ತೀರ, ಅವಾಗಲಿಂದ ನಿದ್ದೆ ಮಾಡ್ತಾ ಇದ್ದೀರ. ಓಕೆ, ದೇವರಿಗೆ ಸ್ತೋತ್ರ. ಹಲ್ಲೆಲೂಯ. ಇನ್ನು ಮುಂದೆ ನಿದ್ದೆ ಮಾಡಬೇಡ್ರಿ, ಕಣ್ಣು ತೆರೆದು ನಿದ್ದೆ ಮಾಡಬೇಡ್ರಿ. ಹಲ್ಲೆಲೂಯ. ವಾಕ್ಯ ಚೆನ್ನಾಗಿ ಕೇಳ್ರಿ. ಹಲ್ಲೆಲೂಯ. ಇಲ್ಲಿ ಸಂದರ್ಭ ಏನು? ದಾವೀದನು ಯಾರನ್ನ ಕರೆಸ್ತಾ ಇದ್ದಾನೆ ಈಗ? ಮೆಫಿಬೋಶೇತನನ್ನು ಕರೆಸ್ತಾ ಇದ್ದಾನೆ. ಆ ಮೆಫಿಬೋಶೇತನ ಏನಾಗಿದ್ದಾನೆ? 2 ಕಾಲುಗಳು ಅವನಿಗೆ ಇಲ್ಲ, ಕುಂಟನಾಗಿದ್ದಾನೆ, ಮದುವೆ ಮಾಡಿಕೊಂಡಿದ್ದಾನೆ, ಮಕ್ಕಳಿದ್ದಾರೆ ಅವನಿಗೆ. ಹಲ್ಲೆಲೂಯ. ಆದರೆ ಅರಸನಾಗಬೇಕಾದಂಥ ಅವನು ತಾತ ಮಾಡಿದ ದೋಷ ಶಿಕ್ಷೆ ಯಾರಿಗೆ ಬಂದಿದೆ ಈಗ? ಮಗನಿಗೆ ಬಂದಿದೆ, ಮೊಮ್ಮಗನಿಗೆ ಬಂದಿದೆ. ಹಲ್ಲೆಲೂಯ. ಮಕ್ಕಳೆಲ್ಲರೂ ಮಡಿದಿದ್ದಾರೆ, ಎಲ್ಲರೂ ಸತ್ತೋಗಿದ್ದಾರೆ, ಈತನು ಮಾತ್ರ ಉಳಿದಿದ್ದಾನೆ. ಆದರೆ ಪರಿಸ್ಥಿತಿ ಏನಾಗಿದೆ? ಭಯಂಕರ ದುರ್ಬಲವಾಗಿದೆ ಪ್ರಿಯರೇ. ಹಲ್ಲೆಲೂಯ. ದಾವೀದನು ಏನು ಮಾಡ್ತಾ ಇದ್ದಾನೆ? ಯೋನಾತಾನನು ಮಾಡಿರತಕ್ಕಂಥ ಉಪಕಾರವನ್ನು ನೆನೆಸಿ ಯಾರಿಗೆ ಸಹಾಯ ಮಾಡ್ತಾ ಇದ್ದಾನೆ ಈ ಸಮಯದಲ್ಲಿ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯಾರಿಗೆ ಸಹಾಯ ಮಾಡ್ತಾ ಇದ್ದಾನೆ? ಸೌಲನ ವಂಶಸ್ಥರಿಗೆ ಪ್ರಿಯರೇ. ಹಲ್ಲೆಲೂಯ. ಮೊದಲನೇದಾಗಿ ನೋಡ್ರಿ, ಒಂದು ಸಂದರ್ಭದಲ್ಲಿ 9ನೇ ಅಧ್ಯಾಯ ತೆಗೆದಿದ್ದೀರಾ? ಓದ್ರಿ, 6ನೇ ವಾಕ್ಯ ಓದ್ರಿ. 9ನೇ ಅಧ್ಯಾಯ 6ನೇ ವಾಕ್ಯ. ಎಸ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ದಾವೀದನು ಏನು ಮಾಡ್ತಾ ಇದ್ದಾನೆ? ಇಲ್ಲಿ ದಯೆಯನ್ನು ತೋರಿಸ್ತಾ ಇದ್ದಾನೆ. ಯಾರ ಮೇಲೆ? ಮೆಫಿಬೋಶೇತನ ಮೇಲೆ. ಹಲ್ಲೆಲೂಯ. ಮೆಫಿಬೋಶೇತನನ್ನು ಒಂದು ವೇಳೆ ಕರೆ ಕಳುಹಿಸಲಾರದೆ ಇದ್ದಿದ್ರೆ ಅವನು ಹೆಂಗಿರ್ತಿದ್ದ? ಅದೇ ಮನೆಯಲ್ಲಿ, ಅದೇ ಸಂಸಾರದಲ್ಲಿ, ಅದೇ ಚಿಂತೆಯಲ್ಲಿ, ದುಃಖದಲ್ಲಿ, ಅನಾರೋಗ್ಯದಲ್ಲಿ ಹಂಗೆ ಅವನೇನು ಮಾಡ್ತಾ ಇದ್ದ? ಕಾಲವನ್ನು ಕಳೀತಾ ಇದ್ದ ಪ್ರಿಯರೇ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದಾವೀದನು ಉಪಕಾರವನ್ನು ನೆನೆಸಿ, ತನ್ನ ಸ್ನೇಹಿತನಾಗಿರ್ತಕ್ಕಂಥ ಯೋನಾತಾನನನ್ನು ನೆನೆಸಿ ದಯೆಯನ್ನು ಯಾರಿಗೆ ತೋರಿಸ್ತಾ ಇದ್ದಾನೆ?
ಮೇಫಿ ಬೋಷೇತನಿಗೆ ತೋರಿಸ್ತಾ ಇದ್ದಾನೆ ಪ್ರೇಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ನೀವು 10ನೇ ವಾಕ್ಯ ನೋಡಿದ್ದೇ ಆದರೆ, ಯಾವ ರೀತಿಯಾಗಿ ದಾವೀದನು ಮೇಫಿ ಬೋಷೇತನ ಮೇಲೆ ದಯೆಯನ್ನು ತೋರಿಸಿದನು, ದೇವರು ಕೂಡ ನಮ್ಮ ಮೇಲೆ ದಯೆಯನ್ನು ತೋರಿಸಿ ಏನು ಮಾಡಿದ್ದಾನೆ, ಆತನು ಭೂಲೋಕಕ್ಕೆ ಬಂದು ನಮಗೋಸ್ಕರವಾಗಿ ತಾನು ಏನಾಗಿದ್ದಾನೆ, ಯಜ್ಞವಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. 5ನೇ ಅಧ್ಯಾಯ 10ನೇ ವಚನ ಓದ್ರಿ ಬೇಗ ಬೇಗ. ರೋಮಾಪುರದವರಿಗೆ ಬರೆದ ಪತ್ರಿಕೆ. ದೇವರಿಗೆ ವೈರಿಗಳಾಗಿದ್ದ ನಾವು ಎಸ್ ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು. ಆಮೇನ್. ಹಲ್ಲೆಲೂಯ. ಇಲ್ಲಿ ಏನಂತ ಹೇಳ್ತಾ ಇದೆ ವಾಕ್ಯ, ದೇವರಿಗೆ ನಾವು ಏನಾಗಿದ್ವಿ ಅಂತೆ, ವೈರಿಗಳು. ಇಲ್ಲಿ ಮೇಫಿಬೋಶೆತನು ದಾವೀದನಿಗೆ ಏನಾಗಿದ್ದಾನೆ, ಶತ್ರು ಆಗಿದ್ದಾನೆ. ಹಲ್ಲೆಲೂಯ. ಶತ್ರು ಆಗಿದ್ದಾಗಲೂ ಕೂಡ ದಾವೀದನು ಏನು ಮಾಡ್ತಾ ಇದ್ದಾನೆ, ಮೇಫಿಬೋಶೆತನ ಮೇಲೆ ದಯೆಯನ್ನು ತೋರಿಸ್ತಾ ಇದ್ದಾನೆ ಪ್ರಿಯರೇ, ಕನಿಕರವನ್ನು ತೋರಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಯೇಸು ಕ್ರಿಸ್ತನಿಗೂ ಕೂಡ ನಾವು ಹೆಂಗಿದೀವಂತೆ, ಮೊದಲು ನಮ್ಮ ಹಳೆಯ ಜೀವಿತ ವೈರತ್ವದ ಜೀವಿತ, ನಾವು ಮಾಡುವಂಥ ಕಾರ್ಯಗಳು, ನಾವು ಮಾಡಿರ್ತಕ್ಕಂಥ ಸಂಪ್ರದಾಯಗಳು, ಆಚರಣೆಗಳು ಅವೆಲ್ಲವೂ ದೇವರಿಗೆ ಸಿಟ್ಟು ಬರುವಂಥ ರೀತಿಯಲ್ಲಿ ಇರುವಂಥವುಗಳು. ಆದರೆ ದೇವರು ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಆ ರೀತಿಯಾಗಿ ಇದ್ದಾಗಲೂ ಕೂಡ ದೇವರು ಏನು ಮಾಡಿದಂತೆ, ನಮ್ಮ ಮೇಲೆ ದಯೆಯನ್ನು ತೋರಿಸಿ ನಮಗೋಸ್ಕರವಾಗಿ ಸಿಂಹಾಸನವನ್ನು ಬಿಟ್ಟು ಏನು ಮಾಡಿದ, ಕೆಳಗಡೆ ಇಳಿದು ಬಂದ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವರು ಒಬ್ಬಾತನೇ, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನನ್ನು ತಿಳಿದುಕೊಳ್ಳುವಂಥದ್ದೇ ಮಹಾಜ್ಞಾನವಾಗಿದೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇವತ್ತಿನ ದಿನಗಳಲ್ಲಿ ಅನೇಕವಾದ ರೀತಿಯ ದೇವರುಗಳು ಅಂತೇಳಿ ಮಾಡಿಕೊಂಡು ಈ ಲೋಕದಲ್ಲಿ ಏನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಮನುಷ್ಯರು ಜಾತಿಗಳನ್ನು ಮಾಡಿಕೊಂಡ್ರು, ಕುಲಗಳನ್ನು ಮಾಡಿಕೊಂಡ್ರು, ಆ ಕುಲ ಈ ಕುಲ ಎಲ್ಲ ಕುಲಗಳನ್ನು ಮಾಡಿಕೊಂಡ್ರು. ಆ ಕುಲಕ್ಕೂ ಒಬ್ಬರು ದೇವರುಗಳನ್ನು ಈಗ ಇಟ್ಕೊಂಡಿದ್ದಾರೆ. ಇಲ್ಲ, ನಮ್ಮ ಕುಲದ ದೇವರು ಇದೆ, ನಮ್ಮ ಮನೆ ದೇವರು ಇದೆ, ನಮ್ಮ ದೇವರು ಇದೆ ಅಂತೇಳಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಒಬ್ಬಾತನೇ ಆಗಿದ್ದಾನೆ. ಆ ಒಬ್ಬ ದೇವರು ಏನು ಮಾಡಿದ, ವೈರತ್ವವುಳ್ಳಂಥ ನಮ್ಮನ್ನು ಪ್ರೀತಿಸಿ ಕನಿಕರಿಸಿ ದಯೆ ತೋರಿಸಿ ಆ ಪರಲೋಕದಿಂದ ಆತನು ತನ್ನನ್ನು ತಾನು ಬರಿದು ಮಾಡಿಕೊಂಡು ಏನು ಮಾಡಿದ, ದಾಸನ ರೂಪವಾಗಿ ಈ ಲೋಕಕ್ಕೆ ಇಳಿದು ಬಂದ. ಯಾಕೆ ಇಳಿದು ಬಂದ, ನಾವು ನಾಶವಾಗಬಾರ್ದು ಅಂತೇಳಿ. ಹಲ್ಲೆಲೂಯ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಮೇಫಿಬೋಶೇತನನ್ನು ದಾವೀದನು ಏನು ಮಾಡಿದ, ಆ ಒಂದು ಸ್ಥಳದಿಂದ ಕರೆ ಕಳುಹಿಸಿದ ಪ್ರಿಯರೇ. ತನ್ನ ಆಸ್ಥಾನಕ್ಕೆ ಕರೆ ಕಳುಹಿಸಿದ, ಅರಮನೆಗೆ ಕರೆ ಕಳುಹಿಸಿದ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನಾವು ಶತ್ರುಗಳಾಗಿದ್ದಾಗಲೂ ದೇವರು ನಮ್ಮ ಮೇಲೆ ಏನು ತೋರಿಸಿದ್ದಾನೆ, ದಯೆಯನ್ನು ತೋರಿಸಿದ್ದಾನೆ. ಹಲ್ಲೆಲೂಯ. ಮೊದಲನೇ ಅಂಶ. ಎರಡನೆಯದಾಗಿ ನಾವು ನೋಡ್ತಾ ಇದ್ದೀವಿ, ಹಂಗೆ ಹೋದ್ರಲ್ಲಿ ಅದಕ್ಕಿಂತ ಮೊದಲನೇದಾಗಿ ಒಂದು ನಿಮಿಷ ತಡ್ರಿ, 3ನೇ ವಾಕ್ಯದ ಕೊನೆಯ ಲೈನ್ ಹೋದ್ರಿ. ಯೋನಾತಾನನಿಗೆ 2 ಕಾಲು ಕುಂಟಾದಂತಿದೆಯಲ್ಲ, ಆಗ ಚೀಬನು ಅರಸನಿಗೆ, ಯೋನಾತಾನನಿಗೆ 2 ಕಾಲು ಕುಂಟಾದ ಒಬ್ಬ ಮಗನಿರುತ್ತಾನೆ ಎಂದು ಹೇಳಿದನು. ಹಲ್ಲೆಲೂಯ. 2 ಕಾಲುಗಳು ಏನಾಗಿದ್ದಾವೆ, ಆತನಿಗೆ ಕುಂಟಾಗಿದ್ದಾವೆ. ಯಾಕೆ ಕುಂಟಾಗಿದ್ದಾವೆ ಅದು ಭಾಳ ಮುಖ್ಯ. ಹಲ್ಲೆಲೂಯ. ಯುದ್ಧ ಆಗ್ತಾ ಇದೆ. ಯುದ್ಧ ಆಗುವಂಥ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳನ್ನು ಏನು ಮಾಡ್ತಾರೆ, ರಾಜಕುಮಾರರು ಆಗುವಂಥವ್ರನ್ನ ಏನು ಮಾಡ್ತಾರೆ, ಸೇವ್ ಮಾಡ್ತಾರೆ. ಹಲ್ಲೆಲೂಯ. ಸಿನಿಮಾಗಳಲ್ಲಿ ನೋಡಿರ್ತೀರಿ ನೀವು ಭಾಳ ಅಂತ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಏನು ಮಾಡ್ತಾರೆ, ಸೇವ್ ಮಾಡ್ತಾರೆ, ಅಂದರೆ ಉಳಿಸ್ತಾರೆ. ವಂಶ ಬೆಳಿಬೇಕು, ಮುಂದೆ ಅರಸನಾಗೀತ ಬರಬೇಕು. ನಮ್ಮ ಅರಸರ ಚರಿತ್ರೆಗಳನ್ನು ಕೂಡ ನಾವು ನೋಡುವಾಗ, ಕರ್ನಾಟಕದ ಚರಿತ್ರೆ ಆಗಿರ್ಬೋದು, ಭಾರತದ ಅರಸರುಗಳ ಚರಿತ್ರೆ ಆಗಿರ್ಬೋದು, ಇಂತಹ ಯಾರನ್ನ ಟಾರ್ಗೆಟ್ ಮಾಡ್ತಾಯಿದ್ರು, ಅವರು ವಂಶಿಕರನ್ನು ಟಾರ್ಗೆಟ್ ಮಾಡ್ತಾಯಿದ್ರು. ಹಲ್ಲೆಲೂಯ. ಯಾರು ಮಕ್ಕಳು ಹುಟ್ಟಿರ್ತಾರೆ, ಗಂಡು ಮಕ್ಕಳು ಯಾರು ಮುಂದೆ ರಾಜ್ಕುಮಾರರಾಗೋರು ಇರ್ತಾರಲ್ಲ, ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಸಾಯಿಸ್ತಾ ಇದ್ರು ಪ್ರಿಯರೇ. ಅಲ್ಲಿ ಒಬ್ಬ ತಾಯಿ ಏನು ಮಾಡ್ತಾ ಇದ್ದಾಳೆ ಅಂದರೆ, ದಾಸಿ ಈ ಮಗುವನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾಳೆ. ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಹಲ್ಲೆಲೂಯ. ಬೇರೆ ಸ್ಥಳಕ್ಕೆ ಹೋಗ್ತಾ ಇದ್ದಾಳೆ. ಅಲ್ಲಿ ಯುದ್ಧ ಆಗ್ತಾ ಇದೆ. ಆ ಸಮಯದಾಗ ಹೊತ್ಕೊಂಡು ಹೋಗಬೇಕಾದ್ರೆ ಸಡನ್ನಾಗಿ ಮಗು ಏನಾಯಿತು, ಕೈಯಿಂದ ಜಾರಿ ಕೆಳಗಡೆ ಬಿದ್ದುಬಿಡ್ತು. ಏನಾಯಿತು, ಕೈಯಿಂದ ಜಾರಿ ಕೆಳಗಡೆ ಬಿದ್ದುಬಿಡ್ತು. ಬಿದ್ದ ತಕ್ಷಣ ಕಾಲುಗಳಿಗೆ ಏನಾದವಂತೆ, ಪೆಟ್ಟಾಯ್ತಂತೆ. ಪೆಟ್ಟಾದ ಕಾರಣಕ್ಕಾಗಿ ಆ ಹುಡುಗ ಏನಾಗಿದ್ದಾನೀಗ, ಕುಂಟನಾಗಿದ್ದಾನೆ. ಹುಟ್ಟತ್ಲೆ ಕುಂಟ ಅಲ್ಲ, ಇಲ್ಲಿ ತಿಳ್ಕೊರಿ. ಹಲ್ಲೆಲೂಯ. ಹುಟ್ಟತ್ಲೆ ಕುಂಟ ಅಲ್ಲ. ಯಾಕೆ ಕುಂಟನಾಗಿದ್ದಾನ? ಯುದ್ಧದ ಸಮಯದಲ್ಲಿ ಎತ್ಕೊಂಡು ಹೋಗುವಾಗ ಕೈಯಿಂದ ಜಾರಿ ಕೆಳಗಡೆ ಬಿದ್ದ ಕಾರಣಕ್ಕಾಗಿ ಆ ಮಗು ಏನಾಗಿದ್ದಾನೆ, ಕುಂಟನಾಗಿದ್ದಾನೆ. ಒಂದು ಸಾರಿ ಆ ವಾಕ್ಯ ಓದ್ತೀರ ನೀವು, ಅಲ್ಲೇ ಕೆಳಗಡೆ ಇರುತ್ತೆ ನೋಡ್ರಿ. ನಿಮಿಷ.
2 ಸಮುವೇಲ 4:4 ಹೋದ್ರೆ ಗೊತ್ತಾಗುತ್ತಲ್ಲ. ಸೌಲನ ಮಗನಾದ ಯೋನಾತಾನನಿಗೆ ಮೆಫಿಬೋಶೇತನೆಂಬ ಒಬ್ಬ ಕುಂಟ ಮಗನಿದ್ದನು. ಅವನು ಕುಂಟನಾದದ್ದು ಹೇಗೆಂದರೆ, ಸೌಲ ಯೋನಾತಾನರು ಸತ್ತರೆಂಬ ವರ್ತಮಾನವು ಇಸ್ರೇಲಿನಿಂದ ಬಂದಾಗ 5 ವರ್ಷದವನಾಗಿದ್ದ ಅವನನ್ನು ಅವನ ದಾದಿಯು ತೆಗೆದುಕೊಂಡು ಅವಸರದಿಂದ ಓಡಿ ಹೋಗುವಾಗ ಅವನು ಬಿದ್ದು ಕುಂಟನಾದನಂತೆ. ಹೆಂಗೆ ಕುಂಟಾದ? ತಂದೆ ಸತ್ತೋಗಿದ್ದಾನ, ತಾತ ಸತ್ತೋಗಿದ್ದಾನ. ಆ ಸುದ್ದಿ ಕೇಳಿದಾಳೆ. ಮತ್ತೆ ಎಲ್ಲಿ ಈ ಮಗುವನ್ನು ಕೂಡ ಕೊಲ್ಲೋದಕ್ಕೆ ಬರ್ತಾರೆ ಅಂಥೇಳಿ ಏನು ಮಾಡ್ತಾ ಇದ್ದಾರೆ? ಆ ಸಮಯದಲ್ಲಿ ಏನು ಮಾಡ್ತಾ ಇದ್ದಾರೆ? ಆ ಕರ್ಕೊಂಡು ಹೋಗಬೇಕಾದ್ರೆ ಕೈಯಿಂದ ಬಿದ್ದು, ಎಷ್ಟು ವರ್ಷ ಅಂತೆ? 5 ವರ್ಷದ ಮಗು ಬಿದ್ದ ತಕ್ಷಣ ಕಾಲು ಏನಾದವಂತೆ ಕುಂಟು ಆಯಿತು ಎಂಬುದಾಗಿ ವಾಕ್ಯ. ಇವಾಗಿನ ಥರ ಮೆಡಿಕಲ್ ಟ್ರೀಟ್ಮೆಂಟ್ ಇದ್ದಿದ್ರೆ ಏನಾದರೂ ರಾಡ್ಗಳು ಅವು ಇವು ಹಾಕ್ಸಿ ಏನು ಮಾಡ್ತಾಯಿದ್ರು? ನಡೆದಾಡಂಗೆ ಮಾಡ್ತಾಯಿದ್ರು. ಹಲ್ಲೆಲೂಯಾ. ನಾವು ನೋಡ್ತಾ ಇರ್ತೀವಿ ಇವತ್ತಿನ ದಿನಗಳಲ್ಲಿ ಭಾಳ ಮೆಡಿಕಲ್ ಎನ್ನುವಂಥದ್ದು ಭಾಳ ಪ್ರಗತಿಯಲ್ಲಿದೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕವಾಗಿ ಹೃದಯವನ್ನು ತೆಗೆದೇ ಹೃದಯವನ್ನು ಹಾಕ್ತಾರೆ. ಹಲ್ಲೆಲೂಯಾ. ಜೀವವು ಮಾತ್ರ ದೇವರು ಕೊಟ್ಟಿಲ್ಲ. ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಜೀವ ಬದುಕಿಸೋದು ಆಗ್ಬೇಕಂತೇಳಿ, ಆದರೆ ದೇವರು ಅದನ್ನು ಮಾತ್ರ ಕೊಟ್ಟಿಲ್ಲ. ಅವ್ರು ಎಷ್ಟು ಕೊಟ್ಟರು ಕೂಡ ದೇವರು ಎಷ್ಟು ಅನುಮತಿ ಕೊಟ್ಟಿರ್ತಾನೆ ಅದರಲ್ಲಿ ಅವರು ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇದುವರೆಗೂ ಕೂಡ ಒಂದು ಜೀವ, ಜೋಳದ ಒಂದು ಬೀಜ ಇರುತ್ತಲ್ಲ, ಯಾವುದೇ ಬೀಜ, ಹತ್ತಿ ಬೀಜ ಅನ್ಕೋರಿ, ಆ ಬೀಜನ ಮನುಷ್ಯನಿಂದ ಉಂಟು ಮಾಡೋಕ್ಕಾಗಲ್ಲ, ಸೈಂಟಿಸ್ಟ್ಗಳಿಂದ ಉಂಟು ಮಾಡೋಕ್ಕೆ ಆಗಲ್ಲ. ಆದರೆ ಯಾರಿಗಿಂದ ಸಾಧ್ಯ? ಅದು ದೇವರಿಂದ ಸಾಧ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಹುಡುಗ ಕುಂಟನಾದಂಥ ಸಂದರ್ಭದಲ್ಲಿ ಅವನೇನಾಗಿದ್ದಾನೆ? ಬಲಹೀನನಾಗಿದ್ದಾನೆ. ಅವನ ಹತ್ರ ಏನಿಲ್ಲ? ಬಲ ಇಲ್ಲ, ಶಕ್ತಿ ಇಲ್ಲ. ಆ ಸಮಯದಲ್ಲಿಯೂ ಕೂಡ ದಾವೀದನು ಏನು ಮಾಡ್ತಾ ಇದ್ದಾನೆ? ಆ ವ್ಯಕ್ತಿಗೆ ನಾನು ಸಹಾಯ ಮಾಡಬೇಕೆನ್ನುವಂಥ ಒಂದು ಏನಂತ ಹೇಳ್ತೀವಿ, ಕನಿಕರದ ಆತ್ಮ ಉಳ್ಳವನಾಗಿ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ. ಅದೇ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ ಒಂದು ಸಾರಿ ನೀವು ತೆಗೆದು ನೋಡಿದರೆ 5ನೇ ಅಧ್ಯಾಯ 6ನೇ ವಾಕ್ಯದ ನೀವು ಓದಿದರೆ ಅಲ್ಲಿ ಗೊತ್ತಾಗುತ್ತೆ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯ, ನಾವು ಬಲಹೀನರಾಗಿ ಇರುವಾಗಲೇ ಯೇಸು ಕ್ರಿಸ್ತನು ನಮಗಾಗಿ ಏನು ಮಾಡಿದ? ಆತ ರಕ್ತವನ್ನು ಸುರಿಸಿದ. ಯುಕ್ತ ಕಾಲದಲ್ಲಿ ಆತ ನಮಗಾಗಿಯೇ ಧರೆಗೆ ಇಳಿದು ಬಂದ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಲಕ್ಷಣಗಳು ಬಲಹೀನತೆ ಅಂದ್ರೆ ಏನ್ರಿ? ಎಷ್ಟು ಹೇಳಿದ್ರು ಕೂಡ, ಸ್ಕೂಲ್ ಅಂದಮೇಲೆ ದಡ್ಡರು ಇರ್ತಾರೆ, ಶಾಣೆರು ಇರ್ತಾರೆ, ಮೀಡಿಯಮ್ ಇರೋರು ಕೂಡ ಇರ್ತಾರೆ. ಹಲ್ಲೆಲೂಯಾ. ಬಲಹೀನತೆ ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಕೆಲವು ಜನರಿಗೆ ಏನಾಗಲ್ಲ? ಬುದ್ಧಿ ಬರಲ್ಲ, ಜ್ಞಾನ ಬರಲ್ಲ. ಹಲ್ಲೆಲೂಯಾ. ಎಷ್ಟು ಹೇಳಿದ್ರು ಕೂಡ ಮತ್ತೆ ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ, ಬಲಹೀನತೆಯ ಕಡೆಗೆ ಹೋಗ್ತಾ ಇರ್ತಾರೆ. ಹಲ್ಲೆಲೂಯಾ. ಅಷ್ಟು ಬಲಹೀನತೆಯಲ್ಲಿ ನಾವು ಜೀವಿಸುವಾಗ ಸತ್ಯವೇದ ಹೇಳ್ತಾ ಇದೆ, ಏಸಪ್ಪ ನಮಗಾಗಿ ಈ ಲೋಕಕ್ಕೆ ಏನು ಮಾಡಿದಂತೆ? ಹುಡುಕಿಕೊಂಡು ಬಂದ. ನಾವು ಬಲಹೀನರು. ಹಲ್ಲೆಲೂಯಾ. ಎಷ್ಟು ರೀತಿಯಾಗಿ ನಾವು ಮಾಡಬೇಕು, ಒಳ್ಳೆ ಭಕ್ತಿಯನ್ನು ಜೀವಿಸ್ಬೇಕು ಅನ್ನೋದ್ರಾಗೆ ಯಾರೋ ಒಬ್ಬರು ಬಂದು ಏನೋ ಒಂದು ರೀತಿಯಲ್ಲಿ ನಮ್ಮ ಬಲವನ್ನು ಏನು ಮಾಡಿಬಿಡ್ತಾರೆ? ಕೆಳಗೆ ಮಾಡಿಬಿಡ್ತಾರೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಮೆಫಿಬೋಶೇತನು ಬಲಹೀನನು ಆಗಿದ್ದಾಗಲೂ ಕೂಡ ದಾವೀದನು ಆತನಿಗೆ ಸಹಾಯ ಮಾಡುವಂಥ ಗುಣವನ್ನು ಹೊಂದಿದವನಾಗಿದ್ದ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ನಾವು ಬಲಹೀನರಾಗಿದ್ದಾಗಲೂ ಕೂಡ ನಮಗೆ ಏನು ಮಾಡ್ತಾ ಇದ್ದಾನೆ? ಸಹಾಯ ಮಾಡುವುದಕ್ಕಾಗಿ ಸ್ವಂತ ರಕ್ತವನ್ನು ಏನು ಮಾಡಿದ್ದಾನೆ? ವಾಕ್ಯ ಹೋದ್ರೆ ಒಂದ್ಸರಿ 5-6, ಸ್ವಂತ ರಕ್ತವನ್ನು ಏನು ಮಾಡಿದ್ದಾನೆ? ಸುರಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೋದ್ರಿ 5ನೇ ಅಧ್ಯಾಯ 6ನೇ ವಾಕ್ಯ, ರೋಮಾಪುರದ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಹಲ್ಲೆಲೂಯಾ. ಸತ್ತ ಮೇಲೆ ಅಲ್ಲಿಗೆ ಚರಿತ್ರೆ ಸ್ಟಾಪ್ ಆಗಿದ್ರೆ ಯೇಸುಸ್ವಾಮಿ ನಂಬೋದು ಬೇಕಾಗಿಲ್ಲ. ಸತ್ತ ಮೇಲೆ ಏನು ಮಾಡ್ಯಾನ? ಮತ್ತೆ ಮರಣವನ್ನು ಗೆದ್ದು ಎದ್ದು ಬಂದಾನ. ಯಾರೂ ಇಲ್ಲ. ಎಲ್ಲರ ಚರಿತ್ರೆಗಳು ಓದ್ರಿ ನೀವು. 1600 ಪುಸ್ತಕಗಳದಾವ, ಧಾರ್ಮಿಕ ಗ್ರಂಥಗಳು. ಹೆಂಗೆ ಬೈಬಲ್ ಇದೆಯಲ್ಲ ಅದರಂಗೆ 1600 ಗ್ರಂಥಗಳು, 1600 ಧರ್ಮಕ್ಕೆ ಸಂಬಂಧಪಟ್ಟಿರುವಂಥವುಗಳು ಪುಸ್ತಕಗಳದಾವ. ಆ ಎಲ್ಲ ಪುಸ್ತಕಗಳಾಗ ಎಲ್ಲರೂ ಸತ್ತು ಹೋದ್ರು ಅಂತ ಬರ್ದಾರ. ಅವರು ಮತ್ತೆ ಒಂದಲ್ಲ 5 ಮದುವೆ ಮಾಡಿಕೊಂಡ್ರೆ ದೇವ್ರು ಅನ್ಸ್ಕೊಂಡ್ರು. ಎಷ್ಟು ರೀ? 2 ಜೋಡಿ ಇರ್ತಾವೆ. ತಲೆಗೊಬ್ರು ಇರ್ತಾರೆ, ಪಕ್ಕದಾಗ ಒಬ್ರು ಇರ್ತಾರೆ, ಆ ಕಡೆ ಒಬ್ರು ಇರ್ತಾರೆ, ಈ ಕಡೆ ಒಬ್ರು ಇರ್ತಾರೆ. ಅದು ಸಾಲಲ್ಲ ಅಂದ್ರೆ ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಅವ್ರ ಚರಿತ್ರೆಗಳು ಓದುವಾಗ ಎಷ್ಟು ಭಾಳ ಹೀನವಾಗಿರ್ತಕ್ಕಂಥ ಚರಿತ್ರೆಗಳು. ಆದರೆ ಯೇಸು ಸ್ವಾಮಿ ಚರಿತ್ರೆ ಹೆಂಗಿದೆ?
ಪರಿಶುದ್ಧತೆ ಉಳ್ಳಂಥದ್ದು. ಯೇಸು ಸ್ವಾಮಿ ಹೇಳ್ಬಿಟ್ಟಾನೆ ಏನಂತೇಳಿ, ನನ್ನಲ್ಲಿ ಏನಾದರೂ ಪಾಪ ಇದೆಯಾ ಅಂತೇಳಿ ನಿಮ್ಮಲ್ಲಿ ಯಾರಾದರೂ ತೋರಿಸ್ಕೊಡ್ತೀರಂತೇಳಿ ಕೇಳಿದಾಗ ಯಾರು ಕೂಡ ತೋರ್ಸೋಕ್ಕೆ ಆಗಿಲ್ಲ. ಮತ್ತು ನಿಮ್ಮಲ್ಲಿ ಯಾರಾದರೂ ಪರಿಶುದ್ಧರಿದ್ದೀರಾ ಅಂಥೇಳಿ ಅವ್ರನ್ನ ಬೊಟ್ಟು ಮಾಡಿ ತೋರಿಸಿದಾಗ ಅವರು ಕೂಡ ಯಾರು ಕಲ್ಲು ಹಾಕಿದ್ರ ಅಕ್ಕಿ ಮೇಲೆ ಯಾರಾದರೂ ಹಾಕಿದ್ರಾ? ಯಾರು ಕೈ ಎತ್ಕೊಳ್ಳಿಲ್ಲ, ಕೈಯಲ್ಲಿ ಕಲ್ಲನ್ನು ಎತ್ಕೊಳ್ಳಿಲ್ಲ, ಹಂಗೆ ಹೋದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಂದರೆ ಮನುಷ್ಯರೆಲ್ಲರೂ ಪಾಪಿಗಳು, ದೇವರು ಮಾತ್ರ ಪರಿಶುದ್ಧನು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ಆತನು ನಾವು ಅಶಕ್ತರಾಗಿದ್ದಾಗಲೇ, ಹಲ್ಲೆಲೂಯಾ, ಶಕ್ತಿ ಇರಲಾರ್ದ ಸ್ಥಿತಿಯಲ್ಲಿ ಇದ್ದಾಗಲೇ ಆತನು ನಮಗಾಗಿ ಏನು ಮಾಡಿದ್ದಾನೆ, ಭೂಲೋಕಕ್ಕೆ ಇಳಿದು ಬಂದು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ದೇವರು ಪ್ರಾಣ ಕೊಡುವಂಥದ್ದು, ದೇವರು ಮನುಷ್ಯನಾಗುವಂಥದ್ದು ಅಂದರೆ ಬಹಳ ವಿಚಿತ್ರವಾದ ಸಂಗತಿ. ಅದು ಹೆಂಗಿರುತ್ತಂದರೆ, ಈಗ ನೀವು ಏನೋ ಒಂದು ಮಾಡಿರ್ತೀರಿ, ಹಲ್ಲೆಲೂಯಾ, ಇಲ್ಲಿ ಕೇಳ್ರಿ ದಯವಿಟ್ಟು, ನೀವು ಏನೋ ಒಂದು ಸೃಷ್ಟಿ ಮಾಡಿರ್ತೀರಿ ಅಂತ ಹೇಳ್ಕೊರಿ. ನೀವು ಬುಟ್ಟಿ ಮಾಡಿರ್ತೀರಿ, ಬುಟ್ಟಿ ಅಂದ್ರೆ ಏನಂತೀವಿ, ರೊಟ್ಟಿ ಮಾಡೋ ಪುಟ್ಟಿ, ಹಲ್ಲೆಲೂಯಾ, ರೊಟ್ಟಿ ಮಾಡೋ ಪುಟ್ಟಿ ನೀವು ಮಾಡಿದ ಮೇಲೆ ಅದರ ಸೃಷ್ಟಿಕರ್ತರು ಯಾರು ಆಗ್ತೀರಿ? ನೀವು ಆಗ್ತೀರಿ. ಹಲ್ಲೆಲೂಯಾ. ಸೃಷ್ಟಿಕರ್ತರು ಡೈರೆಕ್ಟ್ ಸೃಷ್ಟಿಕರ್ತರು ಯಾರೂ ಇಲ್ಲ ಇಲ್ಲಿ ಭೂಮಿ ಮೇಲೆ. ಎಲ್ಲರೂ ದೇವರು ಕೊಟ್ಟಿರ್ತಕ್ಕಂಥ ಈ ಭೂಮಿ ಮೇಲೆ ಇರ್ತಕ್ಕಂಥ ಖನಿಜಾಂಶಗಳನ್ನು ಅವುಗಳನ್ನು ಇವುಗಳನ್ನು ತೆಗೆದುಕೊಂಡೇ ನಾವು ಏನು ಮಾಡ್ತೀವಿ, ಮಾಡಿಫೈ ಮಾಡ್ತೀವಿ ಹೊರತಾಗಿ ನಿಜವಾಗ್ಲೂ ಸೃಷ್ಟಿ ಕೊಟ್ಟಿರುವಂಥದ್ದು ಮಾಡಿರುವಂಥದ್ದು ಯಾರು? ದೇವರು. ಪುಟ್ಟಿ ಮಾಡಬೇಕಾದ್ರೆ ನಮ್ಗೆ ಏನು ಬೇಕು? ಏನು ಬೇಕು ರೀ? ಬೊಂಗು ಏನಂತೀವಿ, ಬಿದಿರು ಬೇಕು ನಮಗೆ. ಹಲ್ಲೆಲೂಯಾ. ಬಿದಿರು ಯಾರು ಬೆಳೆಸಿದ್ದದು? ದೇವರು ಬೆಳೆಸಿದ್ದು. ಭೂಮಿ ಯಾರ್ದು? ದೇವ್ರದ್ದು. ಹಲ್ಲೆಲೂಯಾ. ಆ ಪುಟ್ಟಿ ಮಾಡಿದ್ರಿ, ನೀವು ಮಾಡಿದ ಮೇಲೆ ಪುಟ್ಟಿ ಒಳಗಡೆ ಒಂದು ಭಾಗವಾಗಿ ನೀವು ಆಗ್ರಿ ಅಂದ್ರೆ ಆಗ್ತೀರ? ನೀವು ಆಗಕ್ಕೆ ಸಾಧ್ಯನಾ? ಆಗಲ್ಲ. ಪುಟ್ಟಿ ನಾನು ಮಾಡಿ ಇನ್ನೂ 10 ಪುಟ್ಟಿ ಮಾಡಿದ್ರೆ ಮಾಡ್ತೀನಿ ನಾನು, ಆದರೆ ನಾನು ಅದ್ರಂಗೆ ಆಗಂದ್ರೆ ಆಗೋಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ದೇವರು ಕೂಡ ನರಾವತಾರಿಯಾಗಿ ಬಂದಿರುವಂಥದ್ದು, ಮನುಷ್ಯರನ್ನು ಮಾಡಿರುವಂಥಾತನು ಆತ, ಭೂಮಿಯನ್ನು ಉಂಟು ಮಾಡಿದಾತನು ಆತ, ಮನುಷ್ಯನಾಗಿ ಈ ಲೋಕಕ್ಕೆ ಬಂದ ಒಂದೇ ಒಂದು ಕಾರಣ ಏನು ಗೊತ್ತಾ? ಆತ ನಮ್ಮನ್ನು ಏನು ಮಾಡ್ತಾ ಇದ್ದಾನೆ? ಪ್ರೀತಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆತ ನಮ್ಮನ್ನು ಏನು ಮಾಡ್ತಾ ಇದ್ದಾನೆ? ಪ್ರೀತಿಸ್ತಾ ಇದ್ದಾನೆ. ಅದೇ ಕಾರಣಕ್ಕಾಗಿ ನಾವು ಅಶಕ್ತರಾಗಿದ್ದಾಗಲೂ ಕೂಡ ಆತನ ಏನು ಮಾಡಿದ್ದಾನೆ? ಕನಿಕರಿಸಿ ಬಂದಿದ್ದಾನೆ. ಆತನ ಹೆಂಗೆ ಬಂದಿದ್ದಾನೆ ಗೊತ್ತಾ? ಈ ಮೆಫಿಬೋಶೆತನಿಗೆ ಸಾಮ್ರಾಜ್ಯ ಇತ್ತು, ಹಣ ಇತ್ತು, ಐಶ್ವರ್ಯ ಇತ್ತು, ಎಲ್ಲ ಸಂಪತ್ತು ಇತ್ತು. ಆದರೆ ಈಗ ಅವನು ಎಲ್ಲಿ ಜೀವಿಸ್ತಾ ಇದ್ದಾನೆ? ಚಿಕ್ಕದಾದ ಒಂದು ಗುಡಿಸಲಿಯಲ್ಲಿ, ಯಾರದೋ ಒಂದು ಮನೆಯಲ್ಲಿ, ಸ್ವಂತ ಮನೆ ಅಲ್ಲ, ಯಾರದೋ ಮನೆಯಲ್ಲಿ ಏನು ಮಾಡ್ತಾ ಇದ್ದಾನೆ? ಜೀವಿಸ್ತಾ ಇದ್ದಾನೆ ಪ್ರೇರ. ಆದರೆ ದಾವೀದನು ಏನಂತ ಹೇಳ್ತಾ ಇದ್ದಾನೆ ನೋಡ್ರಿ, ಇಲ್ಲಿ ವಾಕ್ಯ ಓದ್ರಿ, 7ನೇ ವಾಕ್ಯ. ಆಗ ದಾವೀದನು ಅವನಿಗೆ, ಹೆದರಬೇಡ, ನಿನ್ನ ತಂದೆಯಾದ ಯೋನಾತಾನನನ್ನು ನೆನೆಸಿ ನಿನಗೆ ದಯೆ ತೋರಿಸುತ್ತೇನೆ, ನಿನ್ನ ಅಜ್ಜನಾದ ಸೌಲನ ಭೂಮಿಯನ್ನೆಲ್ಲ ನಿನಗೆ ಹಿಂದಕ್ಕೆ ಕೊಡುತ್ತೇನೆ, ಮತ್ತು ನೀನು ಪ್ರತಿದಿನ, ಹಲ್ಲೆಲೂಯಾ, ಏನಂತ ಹೇಳ್ತಾ ಇದ್ದಾನೆ ಇಲ್ಲಿ? ಎಲ್ಲ ಭೂಮಿ, ಸೌಲನ ಭೂಮಿ ಏನಿತ್ತಲ್ವ, ಆ ಎಲ್ಲ ಭೂಮಿ ಯಾರಿಗೆ ಬಂದಿದೆ? ಈಗ ದಾವೀದನಿಗೆ ಬಂದಿದೆ. ಹಲ್ಲೆಲೂಯಾ. ಆ ಭೂಮಿಯನ್ನೆಲ್ಲ ಪುನಃ ನಾನು ಏನು ಮಾಡ್ತೀನಿ, ನಿನಗೆ ಕೊಟ್ಟು ಬಿಡ್ತೀನಿ ಅಂಥೇಳಿ ಸುಮ್ಮನೆ ಅಲ್ಲಿಗೆ ಇರಲಿಲ್ಲ. ಹಲ್ಲೆಲೂಯಾ. ಈತನಿಗೇನಾಗಿದೆ? ಕಾಲು ಕುಂಟು ಬಿದ್ದಿದೆ. ಈತೇನು ವ್ಯವಸಾಯ ಮಾಡೋಕ್ಕಾಗತ್ತಾ ಹೋಗಿ? ಹಲ್ಲೆಲೂಯಾ. ಮತ್ತು ಇನ್ನೊಂದು ಮಾತು ಹೇಳ್ತಾ ಇದ್ದಾನೆ ಅಲ್ಲಿ, ಚೀಬ ಅಂತೇಳಿ ವ್ಯಕ್ತಿ ನೋಡಿದ್ವಲ್ಲ, ಆ ಚೀಬನಿಗೆ ಹೇಳ್ತಾ ಇದ್ದಾನೆ, ಭೂಮಿ ಈ ಕೊಡ್ತೀನಿ ನಾನು, ಈ ಕೊಟ್ಟಂಥ ಭೂಮಿಯನ್ನು ನೀನೇನು ಮಾಡಬೇಕು? ವ್ಯವಸಾಯ ಮಾಡಬೇಕು. ವ್ಯವಸಾಯ ಮಾಡಿರುವಂಥದ್ದೆಲ್ಲ ಸ್ವಲ್ಪ ನೀವು ಉಳಿದಿರುವಂಥದ್ದೆಲ್ಲ ಯಾರಿಗೆ ಕೊಡಬೇಕು? ನಿನ್ನ ಯಜಮಾನನಾಗಿರುವಂಥ ಮೆಫಿಬೋಶೆತನಿಗೆ ಕೊಡಬೇಕು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ, ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂದರೆ 9ನೇ ವಚನದಲ್ಲಿ, ಆತನು ತನ್ನನ್ನು ತಾನು ಬರಿದು ಮಾಡಿಕೊಂಡು ಐಶ್ವರ್ಯವಂತರು ನಾವಾಗಬೇಕಂತೇಳಿ ಬಡವನಾಗಿ ಈ ಲೋಕಕ್ಕೆ ಯೇಸು ಸ್ವಾಮಿ ಏನು ಮಾಡಿದ? ಹೊರಟು ಬಂದ. ಹಲ್ಲೆಲೂಯಾ. ಐಶ್ವರ್ಯ, ನಿಜವಾದ ಐಶ್ವರ್ಯ ಭೂಲೋಕದಲ್ಲಿ ಇರುವಂಥದ್ದಲ್ಲ, ಈ ಲೋಕದಾಗ ಇರುವಂಥದ್ದು ಎಲ್ಲರ ಹತ್ರ ಐತಿ. ನಂಬಿದವ್ರ ಹತ್ರ ಐತಿ, ನಂಬಲಾರ್ದವ್ರ ಹತ್ರ ಐತಿ. ನಂಬಿದವರು ಸಾಯ್ತಾರೆ, ನಂಬಲಾರ್ದವ್ರು ಸಾಯ್ತಾರೆ. ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀ? ಅದು ಭಾಳ ಮುಖ್ಯ. ಅದನ್ನು ತಿಳಿಸುವಂಥದ್ದೇ ಯಾವುದ್ರಿ? ಯೇಸು ಸ್ವಾಮಿಯ ಸುವಾರ್ತೆ. ನೀನು ಸತ್ತ ಮೇಲೆ ನಿನ್ನ ಜೀವಿತವನ್ನು ಎಲ್ಲಿ ಕಳಿತಿ? ಕೆಲವ್ರು ಅಂತಾರೆ, ಸತ್ತ ಮೇಲೆ ಆಯ್ತು ಮಣ್ಣು ಮುಚ್ಕೊಂಡು ಹೋಯ್ತು, ಇರೋವರೆಗಪ್ಪ, ಇದ್ದದ ಮೇಲೆ ಇರೋವರೆಗೆ ಚೆನ್ನಾಗಿದ್ದು ಬಿಟ್ರೆ ಆಯ್ತು ಅಂತೇಳಿ. ಅಲ್ಲೆಲ್ಲ ಯಾರು ಇಲ್ಲದ ಬಗ್ಗೆ ಅಷ್ಟೇ ಗೊತ್ತಿರುತ್ತೆ ಅವ್ರು. ಏನಂತಾರೆ ಅಮ್ಮ? ಸತ್ತೋದ್ಮೇಲೆ ನಾವೇ ನೋಡ್ತೀವನ ಅನುಭವಿಸ್ತೀವನ ಅಂತೇಳಿ. ಅಲ್ಲೆಲ್ಲ ಸತ್ತು ಹೋದ ಮೇಲೇ ನಿಜವಾದ ಯುಗಗಳ ಜೀವಿತ ಎನ್ನುವಂಥದ್ದು ಪ್ರಾರಂಭವಾಗುವಂಥದ್ದು. ದೇವ್ರ ಮಕ್ಕಳಿಗೆ ಸಾಯುವಂಥದ್ದಲ್ಲ, ಏನಾಗಿದೆ ಅದು? ನಿದ್ರೆಗೆ ಜಾರ್ತೀವಿ ನಾವು. ಹಲ್ಲೆಲೂಯಾ. ಪುನಃ ನಾವೇನಾಗ್ತೀವಿ? ಯೇಸು ಬಂದಾಗ ಎದ್ದೇಳ್ತೀವಿ. ಒಂದು ವೇಳೆ ಇವಾಗೇ ಬಂದರೆ ಇವಾಗೆ ನಮ್ಮ ದೇಹಗಳು ಏನಾಗ್ತವೆ?
ಮಾರ್ಪಾಟಾಗ್ತವೆ. ಅದು ವಿಶ್ವಾಸ. ಅದ್ರ ಸಲುವಾಗಿ ನಾವು ಯೇಸು ಸ್ವಾಮಿ ನಂಬೀವಿ. ಅಲ್ಲೆಲ್ಲೂಯ್ಯ. ನಾವೇನೋ ದೊಡ್ಡ ಶ್ರೀಮಂತರಾಗಬೇಕು, ಕಾರು ಬಂಗ್ಲೆಗಳು ಅವು ಇವು ಅದು ಇದು ಅಂತೇಳಿ ಅದ್ರ ಸಲುವಾಗಿ ನಾವು ಯೇಸು ಸ್ವಾಮಿನ ನಂಬಿಲ್ಲ. ಯಾಕೆ ನಂಬಿದ್ದೀವಿ ಹೇಳ್ರಿ? ಯೇಸು ಕ್ರಿಸ್ತನನ್ನು ಆತನೊಬ್ಬಾತನೇ ದೇವರಾಗಿದ್ದಾನೆ. ಆತನು ಮಾತ್ರ ನಮಗೋಸ್ಕರವಾಗಿ ಪರಲೋಕದಿಂದ ಇಳಿದು ಬಂದಿದ್ದಾನೆ. ಆತನು ಮಾತ್ರ ನಮ್ಮ ಜೀವಿತದಲ್ಲಿ ಎಲ್ಲ ವಿಷಯದಲ್ಲಿ ಬಿಡುಗಡೆಯನ್ನು ಕೊಡ್ತಾನೆ. ಒಬ್ಬಾತನೇ ಆತ. ಹಲ್ಲೆಲೂಯಾ. ನೀನು ಕೆಮ್ಮು ಬಂದರೆ ನಿನ್ನ ಕೆಮ್ಮು ಕಡಿಮೆ ಮಾಡತ್ತಾತ. ನೀನು ಮಾಟ ಮಂತ್ರ ಮಾಡಿದ್ರೆ ಮಾಟ ಮಂತ್ರ ತೆಗೆದಾಕತ್ತ ಆತ. ಹಲ್ಲೆಲೂಯಾ. ಮಕ್ಕಳಾಗಿಲ್ಲ ಅಂದ್ರೆ ಮಕ್ಕಳನ್ನು ಕೊಡತ್ತ ಆತ. ಹಲ್ಲೆಲೂಯಾ. ಹೊಲದಲ್ಲಿ ಬೆಳೆ ಸರಿಗಿಲ್ಲ ಅಂದರೆ ಬೆಳೆಯನ್ನು ಕೊಡುವತ ಆತ. ಮಳೆ ಬೇಕಾದ್ರೆ ಮಳೆ ಕೊಡೋತ ಆತ. ಆದರೆ ಜನರಿಗೆ ನಂಬಲಾರ್ದವರಿಗೆ ಒಂದೊಂದಕ್ಕೆ ಒಬ್ಬೊಬ್ಬರು ದೇವ್ರು ಮಾಡ್ಕೊಂಡಾರ. ಹಲ್ಲೆಲೂಯಾ. ಮಾಟ ಮಂತ್ರಕ್ಕೆ ಬೇರೆ ಕಡೆಗೆ ಹೋಗ್ತಾರೆ, ಅದ್ರ ಬಿಡ್ಸಕ್ಕೆ. ಇನ್ನೊಂದು ಕಾರ್ಯ ಆಗ್ಬೇಕಂದ್ರೆ ಅದಕ್ಕೆ ಬೇರೆ ಕಡೆಗೆ ಹೋಗ್ತಾರೆ. ಹಲ್ಲೆಲೂಯಾ. ಗುರುಗಳನ್ನು ದೇವ್ರು ಅಂತೇಳಿ ಗುರುಗಳ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಆ ಪಾದಗಳನ್ನು ಆ ಪ್ಲೇಟ್ನಾಗ ಹಾಕಿ ತೊಳೆದು ಆ ನೀರನ್ನು ಕುಡಿತಾರೆ. ಹಲ್ಲೆಲೂಯಾ. ಕೆಲವರು ರಕ್ಷಣೆ ಎಲ್ಲೆಲ್ಲೋ ಐತೆ ಅಂತೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ನಾವು ಯಾರು ಕೂಡ ಯಾರು ನೋಡಬೇಕು? ದೇವ್ರನ್ನ ನೋಡಬೇಕು. ಒಬ್ಬಾತನನ್ನು ನೋಡಬೇಕು. ಆತನು ಏನಾಗಿದ್ದಾನೆ? ದಾಸನ ರೂಪವಾಗಿ ನಾವು ಐಶ್ವರ್ಯವಂತರಾಗಬೇಕು, ಪರಲೋಕ ಕೊಡಬೇಕಂತೇಳಿ ಬಂದಾನೆ ಯೇಸು ಸ್ವಾಮಿ. ಅಲ್ಲಲ್ಲೂಯ್ಯ. ಇದೇ ಎಷ್ಟು ಚಂದ ಕಾಣುತ್ತೆ ನಮಗೆ. ಹೂವಿನ ಗಿಡಗಳು ಹಾಕಿಬಿಟ್ರೆ ಮನೆ ಮುಂದೆ ಕಾಂಪೌಂಡ್ ಅದು ಇದು ಎಲ್ಲ ನೋಡಿದರೆ ಇದೇ ಎಷ್ಟು ಚಂದ ಕಾಣುತ್ತಾ? ಪರಲೋಕ ಇನ್ನೂ ಎಷ್ಟು ಚಂದ ಇರ್ಬೋದು. ಇದು ದೇವರು ಎಷ್ಟು ದಿನದಾಗ ರೂಪ ಕೊಟ್ಟಿರೋದು? ಇದು 6 ದಿನದಲ್ಲಿ ಮಾಡ್ಯಾನ. ಎಲ್ಲ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಮನುಷ್ಯರನ್ನು, ಭೂಮಿಯನ್ನು, ಗಿಡಗಳನ್ನು, ಮರಗಳನ್ನು, ಕಾಯಿಪಲ್ಯ ಅವೆಲ್ಲವುಗಳನ್ನ ಎಷ್ಟು ದಿನದಾಗ ಮಾಡ್ಯಾನ? 6 ದಿನದಾಗ ಮಾಡ್ಯಾನ. ಪರಲೋಕವನ್ನು 2000 ಈ ಎಷ್ಟು ಇವತ್ತು ಎಷ್ಟನೇ ವರ್ಷ ಇದು? 19 ವರ್ಷ. 2019 ವರ್ಷಗಳಿಂದ ಹಂಗೆ ಮಾಡ್ತಾನೆ ಇದ್ದಾನೆ ಅಂದರೆ ತಾಜ್ ಮಹಲ್ ಕಟ್ಟೋದಕ್ಕೆ ಎಷ್ಟೋ ವರ್ಷಗಳು ಹಿಡೀತು. ಎಷ್ಟೋ ಜನರು ಕಟ್ಟಿದ್ರು. ಅದೆಷ್ಟು ಸುಂದರ ಕಾಣಿಸ್ತಾ ಇದೆ. ಅಲ್ಲೆಲ್ಲ ಯೇಸು ಸ್ವಾಮಿ ನಮಗೆ ಹೋಗಿ ಕೊಡುವಂಥ ಮನೆಗಳು, ಪರಲೋಕದ ಬಿಡಾರಗಳು ಇನ್ನೂ ಎಷ್ಟೋ ಅಲಂಕೃತವಾಗಿರ್ತವೆ. ಅದನ್ನು ನಾವು ನೋಡಬೇಕು, ಕಾಣಬೇಕಂತೇಳಿ ಆತನು ನಮ್ಮನ್ನು ಐಶ್ವರ್ಯವಂತರಾಗಿಸ್ಬೇಕಂತೇಳಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ. ಒಂದು ಸಾರಿ ಹೋದರೆ ಅದು 2 ಕೊರಿಂಥ 8ನೇ ಅಧ್ಯಾಯ 9ನೇ ವಾಕ್ಯ. 2 ಕೊರಿಂಥ 8ನೇ ಅಧ್ಯಾಯ 9ನೇ ವಾಕ್ಯ. ಹಾಂ, 8ನೇ ಅಧ್ಯಾಯ 9ನೇ ವಾಕ್ಯ. ಕಂಟಿನ್ಯೂ. ಓಕೆ ರೀ. ಇತರರ ಆಸಕ್ತಿಯನ್ನು ತೋರಿಸಿಕೊಟ್ಟು ನಿಮ್ಮ ಪ್ರೀತಿ ಯಥಾರ್ಥವಾದುದಾದೆಂಬುದನ್ನು ಪರೀಕ್ಷೆಯಿಂದ ತಿಳಿದುಕೊಳ್ಳಬೇಕೆಂದು ಹೇಳುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಹಲ್ಲೆಲೂಯಾ. ಐಶ್ವರ್ಯ ಎಲ್ಲೈತಿ? ನಿಜವಾದ ಐಶ್ವರ್ಯ ಅಲ್ಲಿ ಮ್ಯಾಗೈತಿ. ಇಲ್ಲಿ ಕಿವಿಗಳು ಎಷ್ಟು ತೊಲೆ ಇರ್ತಾವೆ? ಬಂಗಾರದ ಎಷ್ಟಿರ್ತವೆ? ಅರ್ಧ ತೊಲೆ. ಅದ್ರ ಸಲುವಾಗಿ ಎಷ್ಟೋ ಬಡ್ದಾಡ್ತೀವಿ, ಎಷ್ಟೋ ಜಗಳಾಡ್ತೀವಿ. ಅಲ್ಲೆಲ್ಲೂಯ್ಯ. ಅಲ್ಲಿ ವಾಕ್ಯ ಹೇಳ್ತಾರೆ ಪ್ರಕಟಣೆಯಲ್ಲಿ ಬಂಗಾರದ ಬೀದಿಗಳಂತ. ಅಲ್ಲೆಲ್ಲೂಯ್ಯ. ಸಿಮೆಂಟ್ ರೋಡ್ಗಳಲ್ಲಿ ನಡ್ಕೊಂಡು ಹೋಗೋಕೆ ಎಷ್ಟು ಅವಾಗ ಎಷ್ಟು ಖುಷಿಯಪ್ಪ. ಮನೆ ಮುಂದೆ ಸಿಮೆಂಟ್ ರೋಡ್, ಬಟ್ಟೆ ಒಕ್ಕೊಂಬೋದು, ಗಾಡಿ ಯಾವ ಕೆಸರತ್ತಲ್ಲ, ಎಲ್ಲ ನೀಟಾಗಿರುತ್ತೆ ಅಂತೇಳಿ ನಾವು ಅನ್ಕೊಳ್ತೀವಿ. ಪರಲೋಕದಾಗ ಸಿಮೆಂಟಿನ ರೋಡ್ ಅಲ್ಲ, ಯಾವ ರೋಡ್ಗಳಂತೆ? ಬಂಗಾರದ ರೋಡ್ಗಳಂತ. ಅಲ್ಲೆಲ್ಲೂಯ್ಯ. ಸ್ಫಟಿಕದಂತೆ ಕಾಣುವಂಥ ಬಂಗಾರ ಅಂತ. ಅಂದ್ರೆ ನಮ್ಮ ಬಂಗಾರದ ರೀತಿ ಅಲ್ಲ, ಬೆಳ್ಳಗಿರುತ್ತಂಥ ಬಂಗಾರ. ಅಷ್ಟು ಬಂಗಾರದಿಂದ ದೇವರು ನನಗೆ ನಿನಗೆ ಒಂದೊಂದು ಮನೆಯನ್ನು ಮಾಡ್ತಾ ಇದ್ದಾನೆ. 14ನೇ ಅಧ್ಯಾಯ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಮೊದಲು 3 ವಾಕ್ಯಗಳಲ್ಲಿ ದೇವ್ರ ವಾಕ್ಯ ಹೇಳುತ್ತೆ. ಏನಂತೇಳಿ? ಧೈರ್ಯವಾಗಿರ್ರಿ. ಹಲ್ಲೆಲೂಯಾ. ನಾನು ಹೋಗುತ್ತೇನೆ ಮತ್ತೆ ಬರುತ್ತೇನೆ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿದ್ದಾವೆ. ನಿಮಗೆ ಪ್ರತಿಯೊಬ್ಬರಿಗೋಸ್ಕರವಾಗಿ ನಾನು ಬಿಡಾರಗಳನ್ನು, ಮನೆಗಳನ್ನು ನಾನು ಏನು ಮಾಡ್ತೀನಿ? ಸಿದ್ಧ ಮಾಡ್ತೀನಿ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದಾವೀದನು ಏನು ಮಾಡ್ತಾ ಇದ್ದಾನೆ? ಮೇಫಿಬೋಶೆತನಿಗೆ ಬೇಕಾಗಿರ್ತಕ್ಕಂಥ ಆತನ ಐಶ್ವರ್ಯ ಹೊಲವನ್ನು ಏನು ಮಾಡ್ತಾ ಇದ್ದಾನೆ? ವಾಪಸ್ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ಮೇಫಿಬೋಶೆತ್ ಎಲ್ಲಿದ್ದ? ಮೊದಲು ಗುಡಿಸ್ಲಿಯಲ್ಲಿದ್ದ. ಈಗ ಏನಾಯಿತು? ಮೇಫಿಬೋಶೆತನಿಗೆ ಹೊಲ ಬಂತು, ಅಧಿಕಾರ ಬಂತು. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲದೆ ಕುಂತಲ್ಲೇ ತಿನ್ನುವಂಥ ಸ್ಥಿತಿ. ಯಾಕೆ ಹೇಳ್ರಿ? ಚೀಬನು ಎನ್ನುವಂಥ ಸೇವಕನಿಗೆ ಒಪ್ಪಿಸಿದ್ದಾನೆ. ಎಲ್ಲ ಈತನ ನೋಡಿಕೊಂಡು ಹೋಗುವಂಥ ಒಂದು ಸ್ಥಿತಿ. ಪ್ರಿಯರೇ, ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ. ಈ ಮೇಫಿಬೋಶೆತನು ಮತ್ತು ದಾವೀದನು. ಮೇಫಿಬೋಶೆತನು ಅಂದರೆ ಯಾರು? ನಾವೆಲ್ಲರೂ. ದಾವೀದ ಅಂದರೆ ಯಾರು? ದೇವರಿಗೆ ಸಾದೃಶ್ಯನಾಗಿರ್ತಕ್ಕಂಥ
ವ್ಯಕ್ತಿ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಇವತ್ತಿನ ದಿನದಲ್ಲಿ, ನಾವು ಬಡವರಾಗಿದ್ದಾಗಲೂ ಕೂಡ ನಮಗೆ ಐಶ್ವರ್ಯವನ್ನು ಕೊಡಬೇಕು, ನಿಜವಾದ ಐಶ್ವರ್ಯವಂತಿಕೆಯನ್ನು ಕೊಡಬೇಕಂತೇಳಿ ದೇವ್ರು ಏನು ಮಾಡಿದ್ದಾನೆ, ಪರಲೋಕದಿಂದ ಇಳಿದು ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಮಯ ಎಷ್ಟಾಯಿತು? ಹಲ್ಲೆಲೂಯಾ. ಕೊನೆಯ ಒಂದು 2 ಅಂಶಗಳನ್ನು ನಾವು ನೋಡೋಣ ಈ ಸಮಯದಲ್ಲಿ. ಮೇಫಿಬೋಶೆತ ಎಲ್ಲಿ ಜೀವಿಸ್ತಾ ಇದ್ದಾನಂದರೆ, ಒಬ್ಬ ದಾಸಿಯ ಮನೆಯಲ್ಲಿ ದಿಕ್ಕು ತೋಚಲಾರದಂಥ ಒಂದು ಸ್ಥಿತಿಯಲ್ಲಿ, ಭಯಂಕರವಾಗಿ ಊಟಕ್ಕೂ ಕೂಡ ಗತಿ ಇದೆನೋ ಇಲ್ಲವೋ ಆ ರೀತಿಯಲ್ಲಿ ಮೇಫಿಬೋಶೆತನು, ಆತನ ಹೆಂಡತಿ, ಆತನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದಾವೀದನು ಅಲ್ಲೇ ಬಿಡದೆ ಆತನನ್ನು ತನ್ನ ಅರಮನೆಗೆ ಏನು ಮಾಡ್ತಾ ಇದ್ದಾನೆ, ಕರೆಸಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅರಮನೆಗೆ ಕರೆಸಿಕೊಂಡ ಯಾರನ್ನ? ಮೇಫಿಬೋಶೆತ್. ಮೇಫಿಬೋಶೆತ್ ಅಂದರೆ ನಾವೇ ಅಂದ್ಕೊಳ್ರಿ, ನಿಮಗೆ ಹೆಸರು ಗೊತ್ತಾಗಲ್ಲ ಅಂದರೆ ನಾವೇ ಮೇಫಿಬೋಶೆತರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರೆಸಿಕೊಂಡ ದಾವೀದ. ಕರೆಸಿಕೊಂಡ ಮೇಲೆ ಏನು ಮಾಡ್ತಾ ಇದ್ದಾನಂದರೆ, ಎಲ್ಲೋ ದಾಸಿಯ ಮನೆಯಲ್ಲಿರಬೇಕಾದಂಥ ಈ ವ್ಯಕ್ತಿಯನ್ನು ಕರೆಸಿಕೊಂಡು ಎಲ್ಲಿರಿಸ್ತಾ ಇದ್ದಾನೆ, ತನ್ನ ಅರಮನೆಯಲ್ಲಿ ಇರಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಒಂದು ಸಾರಿ ನೀವು 1 ಪೇತ್ರನ ಪತ್ರಿಕೆ ಕಡೆಗೆ ಬರ್ರಿ, 2ನೇ ಅಧ್ಯಾಯ 9ನೇ ವಾಕ್ಯ. ಮೊದಲನೇ ಪೇತ್ರ 2:9 ಓದ್ರಿ ಬೇಗ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೇಫಿಬೋಶೆತನು ದಾಸಿಯ ಮನೆಯಲ್ಲಿ ದಿಕ್ಕು ತೋಚದ ಒಂದು ಸ್ಥಿತಿಯಲ್ಲಿ ಏನು ಮಾಡ್ತಾ ಇದ್ದಾನೆ, ಗುಡಿಸಲಲ್ಲಿ ಜೀವಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಈಗ ಅರಮನೆಗೆ ಏನು ಮಾಡಿದ, ಕರೆಸಿಕೊಂಡ. ಯಾರು? ದಾವೀದನು. ದೇವರು ಅದ್ರಂಗೆ ನಾವು ಕೂಡ ಈ ಭೂಮಿ ಮೇಲೆ ಹೆಂಗಿದ್ದೀವಿ, ಕೆಲವೊಬ್ರು ಇದ್ದವ್ರು ಇದ್ದಾರೆ, ಕೆಲವೊಬ್ರು ಇರಲಾರ್ದವ್ರು ಇದ್ದಾರೆ. ಅಸಮಾನತೆ ಐತಿ. ಏನದ? ಅಸಮಾನತೆ ಐತಿ. ಆದರೆ ದೇವ್ರು ಏನು ಮಾಡಿದಾನ, ಯಾರು ಆತನನ್ನು ನಂಬುತ್ತಾರೋ, ರಕ್ಷಣೆ ಹೊಂದುತ್ತಾರೋ, ಆತನು ಈ ಲೋಕಕ್ಕೆ ನನ್ನ ಪಾಪಗಳನ್ನು ಪರಿಹಾರ ಮಾಡೋದಕ್ಕಾಗಿ ಬಂದಿದ್ದಾನೆ, ನನ್ನ ಪಾಪಗಳನ್ನು ಹೊತ್ತುಕೊಂಡಿದ್ದಾನೆ ಅಂತೇಳಿ ವಿಶ್ವಾಸ ಇಟ್ಟು ದೀಕ್ಷಾಸ್ನಾನ ತೆಗೆದುಕೊಂಡು ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಂಡು ಆತನನ್ನು ಪರಿಪೂರ್ಣವಾಗಿ ವಿಶ್ವಾಸ ಇಡ್ತಾರೋ ಅವ್ರನ್ನ ದೇವ್ರು ಏನು ಮಾಡ್ತಾನಂತೆ, ತನ್ನ ಅರಮನೆಗೆ ಅಂದರೆ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾನಂತೆ. ಹಲ್ಲೆಲೂಯಾ. ಅಲ್ಲಿ ಏನು ಮಾಡ್ತಾನೆ, ಮತ್ತೆ ಏನು ಮಾಡ್ತಾನೆ, ಯಾರನ್ನ ಕರೆಸ್ಕೊಂಡ ದಾವೀದ? ಮೇಫಿಬೋಶೆತನನ್ನು ಕರೆಸ್ಕೊಂಡು, ಮೇಫಿಬೋಶೆತ ಈ ಕೆಲಸಗಳು ನೀನು ಮಾಡಬೇಕು, ಅವು ಇವು ಮಾಡ್ಬೇಕಂತೇಳಿ ಹೇಳಿದ್ನ. ಏನು ಹೇಳಿದ? ನೀನು ರಾಜಕುಮಾರರಲ್ಲಿ ಒಬ್ಬ ರಾಜಕುಮಾರ. ರಾಜಕುಮಾರನ ಸ್ಥಾನವನ್ನು ಯಾರಿಗೆ ಕೊಟ್ಟ? ಯಾರಿಗೆ ಕೊಟ್ಟ? ಮೇಫಿಬೋಶೆತನಿಗೆ ಕೊಟ್ಟ ಪ್ರೇರ. ಅದರಂಗೆ ದೇವರು ನಮ್ಮನ್ನು ಕೂಡ ಯಾಜಕರನ್ನಾಗಿ ಮಾಡಿದ್ದಾನೆ, ಮತ್ತು ರಾಜವಂಶಸ್ಥರನ್ನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ನಾವು ಆತನ ಒಂದು ಅರಮನೆ, ಆತನ ಪರಲೋಕದಲ್ಲಿ ನಾವು ಯಾಜಕೋದ್ಯೋಗ ಮಾಡಲಿಕ್ಕೆ ಕರೆದಿದ್ದಾನೆ ದೇವರು. ಅಷ್ಟು ಮಾತ್ರವಲ್ಲದೆ ರಾಜೋದ್ಯೋಗ ಮಾಡಲಿಕ್ಕೆ ನಮ್ಮನ್ನು ದೇವರು ಕರೆದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದಿಕ್ಕು ತೋರಲಾರದಂತೆ ಇರ್ತಕ್ಕಂಥ ಆತನ ಮೇಲೆ ಯಾವ ರೀತಿಯಾಗಿ ದಾವೀದನು ದಯೆಯನ್ನು ತೋರಿಸಿದ್ನೋ, ಅದೇ ರೀತಿಯಾಗಿ ರಾಜಕುಮಾರಲ್ಲಿ ಒಬ್ಬ ರಾಜಕುಮಾರನನ್ನಾಗಿ ಮಾಡಿದ್ನೋ ದೇವರು ನಮ್ಮನ್ನು ಕೂಡ ಕನಿಕರಿಸಿ ಏನು ಮಾಡಿದ್ದಾನೆ, ಆತನ ಪರಲೋಕದಲ್ಲಿ ಯಾಜಕರು ಮತ್ತು ರಾಜವಂಶಸ್ಥರಾಗಿ ಆತನ ಸ್ಥಳೀಯ ಸಮೀಪದ ಪ್ರಜೆಯನ್ನಾಗಿ ನಮ್ಮನ್ನೇನು ಮಾಡಿದ್ದಾನೆ, ರೂಪಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೊನೆಯದಾಗಿ ದಾವೀದನು ಹೇಳ್ತಾ ಇದ್ದಾನೆ, 7ನೇ ವಾಕ್ಯ ಓದ್ರಿ. ಸೇವಕನಾದ ನಾನು ಇಲ್ಲಿ ಇದ್ದೇನೆ ಅಂದನು. ಆಗ ದಾವೀದನು ಅವನಿಗೆ, ಹೆದರಬೇಡ, ನಿನ್ನ ತಂದೆಯಾದ ಯೋನಾತಾನನನ್ನು ನೆನೆಸಿ ನಿನಗೆ ದಯೆ ತೋರಿಸುತ್ತೇನೆ. ನಿನ್ನ ಅಜ್ಜನಾದ ಸೌಲನ ಭೂಮಿಯನ್ನೆಲ್ಲ ನಿನಗೆ ಹಿಂದಕ್ಕೆ ಕೊಡುತ್ತೇನೆ, ಮತ್ತು ನೀನು ಪ್ರತಿದಿನ ನನ್ನ ಪಂಕ್ತಿಯಲ್ಲಿ ಊಟ ಮಾಡಬೇಕು ಎಂದು ಹೇಳಿದನು. ಮೇಫಿಬೋಶೆತನು ಇದನ್ನು ಕೇಳಿ ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀನು ಸತ್ತ ನಾಯಿಯಂತಿರುವ ನನ್ನನ್ನು ಲಕ್ಷಿಸುವ ಹಾಗೆ ನಿನ್ನ ದಾಸನಾದ ನಾನು ಎಷ್ಟರವನು ಅಂದನು. ಅನಂತರ ದಾವೀದನು, ಹಲ್ಲೆಲೂಯಾ. ಮೇಫಿಬೋಶೆತನ ಅನ್ಎಕ್ಸ್ಪೆಕ್ಟೆಡ್ ಅದು. ಹಲ್ಲೆಲೂಯಾ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆತ. ನನ್ನನ್ನು ಕರೀತಾನೆ, ನನ್ನ ಜೀವಿತ ಎಲ್ಲ ಗುಡಿಸಲಲ್ಲೇ ನಾನು ಕಳಿಬೇಕಂತೇಳಿ ಅಂದುಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನು ಅರಸನು ಕರೆದು ಏನು ಮಾಡ್ತಾ ಇದ್ದಾನೆ,
ನೀನು ಇಲ್ಲೇ ಇರಬೇಕು, ಅರಮನೆಯಲ್ಲೇ ಇರಬೇಕು. ನಿನ್ನ ಸ್ವಂತ ಭೂಮಿಯನ್ನು ಪುನಃ ನಾನು ನಿನಗೇನು ಮಾಡ್ತೀನಿ, ತಿರುಗಿ ಕೊಡ್ತೀನಿ. ಇಷ್ಟು ದಿನ ನೀನು ಏನು ಕಳ್ಕೊಂಡಿದೆಯೋ ಅದೆಲ್ಲವನ್ನು ಹಿಂದಕ್ಕೆ ಪುನಃ ನಾನು ಏನು ಮಾಡ್ತೀನಿ, ತಿರುಗಿ ಕಟ್ಟಿಕೊಡ್ತೀನಿ ಎನ್ನುವಂಥ ಯೋವೇಲನ ಪ್ರವಾದನೆ ಗ್ರಂಥದಲ್ಲಿರ್ತಕ್ಕಂಥ 2ನೇ ಅಧ್ಯಾಯದಲ್ಲಿರ್ತಕ್ಕಂಥ ಮಾತು ಇಲ್ಲಿ ನಮಗೇನಾಗುತ್ತೆ, ಅನ್ವಯ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮ್ಮನ್ನು ಏನು ಮಾಡಿದಾನ, ಗುಂಪು ಮಿಡತೆ, ಚುರಿ ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಇವೆಲ್ಲವುಗಳು ಏನಾಗ್ಬಿಟ್ಟವ, ಕೆಲವೊಂದು ವರ್ಷಗಳಲ್ಲಿ ಸಂತೋಷಗಳನ್ನು ನಮ್ಮಿಂದ ದೂರ ಮಾಡ್ಯಾವ, ಸಮಾಧಾನ ದೂರ ಮಾಡ್ಯಾವ, ಬೆಳೆಯ ಹೊಲದಲ್ಲಿರ್ತಕ್ಕಂಥ ಬೆಳೆಯನ್ನು ದೂರ ಮಾಡ್ಯಾವ, ಅನೇಕ ಗೊಂದಲಗಳನ್ನು ನಮ್ಮ ಜೀವಿತದಲ್ಲಿ ತಂದು ಹಾಕಿ ಏನು ಮಾಡಿಬಿಟ್ಟವ, ಅವೆಲ್ಲವುಗಳನ್ನು ನಮ್ಮ ಜೀವಿತವನ್ನು ಏನು ಮಾಡಿದವ, ನಾಶನಕರವಾದ ಸ್ಥಿತಿಯಲ್ಲಿ ನಡೆಸಿದವ. ಆದರೆ ವಾಕ್ಯದಲ್ಲಿ ಯೇಸು ಸ್ವಾಮಿಯವರು ದೇವರು ವಾಕ್ಯ ಬರೆಸಿದ್ದಾರೆ ಏನಂತೇಳಿ, ಪುನಃ ನಾನೇನು ಮಾಡ್ತೀನಿ, ನಿಮಗೆ ಕಟ್ಟಿಕೊಡ್ತೀನಿ ಅಂತೇಳಿ. ಏನು ಕಳ್ಕೊಂಡಿರಲ್ಲ ಆ ಕಳೆದುಕೊಂಡದಕ್ಕೆ ಪ್ರತಿಯಾಗಿ 2ರಷ್ಟು ನಾನೇನು ಮಾಡ್ತೀನಿ, ನಿಮಗೆ ಕಟ್ಟಿಕೊಡ್ತೀನಿ ಅಂತೇಳಿ. ಹಲ್ಲೆಲೂಯಾ. ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಹೇಳ್ತಾ ಇದ್ದಾನೆ ಅರಸ ಏನಂತೇಳಿ, ನಾನು ಊಟಕ್ಕೆ ಕೂತಿರುವಾಗ ದೊಡ್ಡದಾಗಿರ್ತಕ್ಕಂಥ ಡೈನಿಂಗ್ ಟೇಬಲ್, ಅದರ ಸುತ್ತಲೂ ಯಾರು ಕೂಡ್ತಾರೆ, ಮಕ್ಕಳು, ರಾಜಕುಮಾರರು ಕೂಡ್ತಾರೆ. ಆ ಪಂಕ್ತಿಯಲ್ಲಿ ನೀನು ಕೂಡ ಇರಬೇಕು. ಹಲ್ಲೆಲೂಯಾ. ಅಲ್ಲಿ ಹೇಳ್ತಾ ಇದೆ ನೋಡ್ರಿ, ವಾಕ್ಯ ಹೇಳ್ತಾ ಇದೆ, ಒಂದು ಸರಿ ಓದ್ರಿ, ಅದು 7ನೇ ಅಧ್ಯಾಯದ ಕೊನೆಯ ಲೈನ್. ಮತ್ತು ನೀನು ಯಾವಾಗ ಪ್ರತಿದಿನ ನನ್ನ ಪಂಕ್ತಿಯಲ್ಲಿ ಊಟ ಮಾಡಬೇಕು. ಹಲ್ಲೆಲೂಯಾ. ಏನ್ರಿ, ಊಟ ಮಾಡುವಂಥದ್ದು ಯಾವಾಗಂತೆ, ಪ್ರತಿದಿನ. ಎಲ್ಲಿ ಊಟ ಮಾಡಬೇಕು, ಗುಡಿಸ್ಲಾಗ, ಅರಮನೆಗ? ಅರಮನೆಯಲ್ಲಿ. ಯಾರ ಜೊತೆ? ಅರಸನ ಜೊತೆ, ರಾಜನ ಜೊತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳುತ್ತೆ ಪ್ರಿಯರೇ, ದೇವರು ಪರಲೋಕದಲ್ಲಿ ನಮಗೂ ಕೂಡ ಏನು ಮಾಡಿದ್ದಾನೆ, ತನ್ನ ಸನ್ನಿಧಿಯನ್ನು ಕೊಟ್ಟಿದ್ದಾನೆ. ತಾನು ನಮ್ಮ ಸಂಗಡ ಇರ್ತಾನೆ. ಅದರ ಸಲುವಾಗಿ ಪರಲೋಕದಲ್ಲಿ ವಿವಿಧವಾಗಿರ್ತಕ್ಕಂಥ ಅಡುಗೆಗಳು. ಹಲ್ಲೆಲೂಯಾ. ಭೂಲೋಕದ ಅಡುಗೆಗಳೇ ನಮ್ಮ ನಾಲಿಗೆ ಇಷ್ಟು ಟೇಸ್ಟ್ ಆಗಬೇಕಾದ್ರೆ, ಆತ್ಮಿಕವಾದಂಥ ಲೋಕ, ಆ ಪರಲೋಕ, ಕಣ್ಣಿಗೆ ಕಾಣದ ಲೋಕ, ಆ ಪರಲೋಕದಲ್ಲಿ ದೇವರೇ ನಮ್ಮ ಸಂಗಡ ಇರಬೇಕು. ದೇವರಿಗೆ ಏನು ಹೆಂಗಿದ್ದಾನೆ ನಮ್ಮ ಸಂಗಡ? ಆತ್ಮರೂಪವಾಗಿದ್ದಾನೆ. ಅಲ್ಲಿ ಹೆಂಗಿರ್ತಾನೆ? ನೇರವಾಗಿರ್ತಾನೆ. ಆವಾಗ ತಂದಿನ ಸೂರ್ಯನೂ ಬೇಕಾಗಿಲ್ಲ, ಚಂದ್ರನೂ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಎಲ್ಲವುಗಳನ್ನು ದೇವರೇ ಒದಗಿಸಿ ತಾನೇ ನಮ್ಮ ಸಂಗಡ ಇದ್ದು ನಮ್ಮ ಸ್ತುತಿ ಸಮರ್ಪಣೆಗಳು ಆರಾಧನೆ ಮಾಡ್ತಾ ಇರ್ತೀವಲ್ಲ, ಆರಾಧನೆ ಅಷ್ಟೇ ಅಲ್ಲಿ. ಹಲ್ಲೆಲೂಯಾ. ಪ್ರಾರ್ಥನೆಗೆ ಇರ್ತಾನೆ ಇರಲ್ಲ. ಎಲ್ಲಿ? ಪರಲೋಕದಾಗ. ಪ್ರಾರ್ಥನೆ ಯಾಕೆ ಮಾಡ್ತೀವಿ ನಾವೀಗ? ದೇವರು ನಮಗೆ ದೂರದಲ್ಲಿದ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದಾಗ ಹತ್ರಕ್ಕೆ ಬರ್ತಾನೆ, ನಮ್ಮ ಪ್ರಾರ್ಥನೆ ಮನವಿಗಳನ್ನು ಸ್ವೀಕಾರ ಮಾಡಿ ನಮಗೇನು ಮಾಡ್ತಾನೆ? ಬಿಡುಗಡೆ ಕೊಡ್ತಾನೆ. ಹಲ್ಲೆಲೂಯಾ. ಲೆಟ್ರ್ ಯಾಕೆ ಬರಿತೀವಿ ನಾವು ದೂರದಲ್ಲಿರುವಂಥವ್ರಿಗೆ? ಯಾಕೆ ಬರಿತೀವಿ? ಅವ್ರು ದೂರದಲ್ಲಿದ್ದಾರೆ. ಹಲ್ಲೆಲೂಯಾ. ದೂರದಲ್ಲಿರುವಂಥವ್ರಿಗೆ ನಾವೇನು ಮಾಡ್ತೀವಿ? ಇವಾಗ ಲೆಟ್ರ್ ಅಂತ ಇಲ್ಲ ಬಿಡ್ರಿ, ಫೋನೇ ಬಂದಿದೆ. ಹಲ್ಲೆಲೂಯಾ. ಸಮೀಪದವ್ರಿಗೆ ಇದ್ದವ್ರಿಗೆ ಫೋನ್ ಮಾಡ್ತೀವಿ, ಇಲ್ಲಿದ್ದವ್ರಿಗೆ. ಈ ಜಿಯೋ ಬಂದಾಗಲಿದ್ದ ಸಮೀಪದಾಗಿದ್ದವ್ರಿಗೂ ಫೋನ್ ಮಾಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರೇಯರ್, ಪರಲೋಕದಲ್ಲಿ ಏನಿಲ್ಲ? ಪ್ರಾರ್ಥನೆ ಇಲ್ಲ, ಆರಾಧನೆ. ಬರೀ ದೇವರನ್ನು ಸ್ತುತಿ ಮಾಡುವಂಥದ್ದು. 12 ರೀತಿಯ ಹಣ್ಣುಗಳು ಬರುತ್ತಂತೆ. 12 ತಿಂಗಳಿಗೆ 12 ರೀತಿಯ ಹಣ್ಣುಗಳು. ಈ ಮಾವಿನ ಹಣ್ಣು, ಈ ಹಣ್ಣು ಎಲ್ಲ ತಿಂದು ಎಷ್ಟು ಟೇಸ್ಟ್ ಅಂತೇಳಿ ಅಂತೀವಿ. ಪರಲೋಕದ ಹಣ್ಣುಗಳು ಇನ್ನೂ ವಿಚಿತ್ರವಾಗಿರ್ತಕ್ಕಂಥ, ಭಾಳ ಟೇಸ್ಟ್ ಇರ್ತಕ್ಕಂಥ ಆ ಹಣ್ಣುಗಳು. ಹಿಂಗೆ ಜೀವನದಿ ಹರಿದೋಗ್ತಾ ಇರುತ್ತೆ. ಆ ನದಿಯ ನೀರನ್ನು ಕುಡಿಯುವಂಥದ್ದು, ಹಣ್ಣನ್ನು ತಿನ್ನುವಂಥದ್ದು, ದೇವರನ್ನು ಸ್ತುತಿ ಮಾಡುವಂಥದ್ದು. ಸಿಂಹಗಳೆಲ್ಲ ನಮ್ಮ ಪಕ್ಕದಲ್ಲಿ ಓಡಾಡ್ತಾ ಇರ್ತವೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆನಾ? ಕುರಿ ಮತ್ತು ಸಿಂಹ ಅವು ಒಂದಕ್ಕೊಂದು ಏನು ತಿನ್ನಲ್ಲ. ಅವು ಹೆಂಗಿರ್ತವೆ? ಸಸ್ಯಾಹಾರಿಗಳಾಗಿಯೇ ಇರ್ತವೆ ಪ್ರಿಯರ. ಸ್ನೇಹತ್ವ ಅಂತ ಹೇಳ್ತೀವಿ, ದುಷ್ಟತನ ಎಂಬುದೇ ಇರಲ್ಲ. ಯಾಕೆ ಹೇಳ್ರಿ? ಪರಲೋಕದಲ್ಲಿ ಸೈತಾನನ ದೇವರು ಸಂಪೂರ್ಣವಾಗಿ ತುಳಿದಾಕ್ತಾನೆ. ಆಮೇಲೆ ಮತ್ತೆ ನಾವು ಭೂಲೋಕದಲ್ಲಿ ಹೊಸದಾಗಿರ್ತಕ್ಕಂಥ ಆಕಾಶ, ಹೊಸದಾದ ಭೂಮಿಯನ್ನು ದೇವರು ಮಾಡಿ, ಅದರಲ್ಲಿ ಇನ್ನು ಮುಂದೆ ಯಾವತ್ತು ಪಾಪ ಇರಲಾರ್ದಾಗ ಆತನ ಏನು ಮಾಡ್ತಾನೆ? ಬಿಡುಗಡೆಯನ್ನು ಕೊಡ್ತಾನೆ. ಆವತ್ತಿನ ದಿನ ಎಲ್ಲರೂ ದೇವ್ರು ನಂಬಿದವರು ಇರ್ತಾರೆ. ಯಾವ ಇರಲ್ಲ. ಕಟ್ಟಿಗೆ ಆಗಿರಲಿ, ಮರದ್ದಾಗಿರಲಿ, ಕಲ್ಲಿಂದ ಆಗಿರಲಿ, ಮನುಷ್ಯರು ಮಾಡಿದ ಸಂಪ್ರದಾಯಗಳಾಗಿರಲಿ, ಯಾವ ಕೂಡ ಇರಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೊನೆಯದಾಗ ಒಂದೇ ಒಂದು ಮಾತು ಹೇಳ್ತೀನಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏಸಪ್ಪ ಯಾಕ ಮರದ ದೇವ್ರು ಅಲ್ಲ ಅಂದರೆ, ಮರನೇ ಆತನು ಉಂಟು ಮಾಡಿದಾನೆ. ಯಾವುದನ್ನು? ಗಿಡವನ್ನು ಉಂಟು ಮಾಡ್ಯಾನ. ಯಾಕೆ ಕಟ್ಟಿಗೆ ದೇವರಲ್ಲ ಅಂದರೆ, ಮರವನ್ನು ಉಂಟು ಮಾಡಿದ ದೇವರು ಆತನಾಗಿದ್ದಾನೆ. ಅದರ ಸಲುವಾಗಿ ಆತನ ಏನಾಗಿಲ್ಲ? ಕಟ್ಟಿಗೆ ದೇವರಾಗಿಲ್ಲ. ಒಬ್ಬ ವ್ಯಕ್ತಿಯ ಕೈಯಿಂದ ರೂಪುಗೊಳ್ಳುವಂಥ ದೇವರು ಆಗಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾಕೆ ಕಲ್ಲಿನ ದೇವರು, ಕಲ್ಲು ದೇವರು ಅಲ್ಲ ಅಂದರೆ, ಆತನು ಬೆಟ್ಟ ಗುಡ್ಡಗಳನ್ನು ಉಂಟು ಮಾಡಿದಂಥ ದೇವರಾಗಿದ್ದಾನೆ. ಗುಡ್ಡನೇ ಉಂಟು ಮಾಡಿದಂಥ ದೇವರು ಆ ಸಣ್ಣ ಗುಡ್ಡದಿಂದ ಬರುವಂಥ ಒಂದು ಕಲ್ಲು ತಗೊಂಡು ನೀನೇ ದೇವರಪ್ಪ ಅಂತ ಹೇಳಿದರೆ ಅದು ಒಪ್ಪಕ್ಕಾಗುತ್ತಾ? ಗುಡ್ಡನೇ ಉಂಟು ಮಾಡ್ಯಾನ್ರಿ.
ಇಲ್ಲಿ ಸ್ಥಳೀಯ ಕೋಸಿಗುಡ್ಡನ ಸಮೀಪದಾಗ ಯಾವುದೈತಿ ಆದೋನೆ ಆಲ್ವಿ ಅಲ್ಲಿ ಅಂಥವು ಎಷ್ಟು ಗುಡ್ಡಗಳಿದೆ ಅವನು ಪ್ರಪಂಚದಾಗ ಸೀನ್ರಿ ಒಡ್ರಿ ಎಲ್ಲ ಬರ್ತಾವೆ ಎಷ್ಟೆಷ್ಟು ದೇಶಗಳಲ್ಲಿರುವಂಥವು ಅಲ್ಲೆಲ್ಲ ಅಷ್ಟು ಗುಡ್ಡಗಳನ್ನು ಉಂಟು ಮಾಡ್ಯಾನ. ಇವರು ಒಂದೇ ಕಲ್ಲನ್ನು ತೆಗೆದುಕೊಂಡು ಆ ಕಲ್ಲಿನಲ್ಲೇ ದೇವರನ್ನು ನೋಡ್ತಾ ಇರ್ತಾರೆ. ಅದ್ರ ಸಲುವಾಗಿ ಆತನ ಏನು ಮಾಡ್ಯಾನ, ಗುಡ್ಡಗಳನ್ನು ಉಂಟು ಮಾಡಿದ ದೇವರಾಗ್ಯಾನ ಆತ ಕಲ್ಲು ದೇವರು ಅಲ್ಲ, ಮರಗಳನ್ನು ಉಂಟು ಮಾಡಿದ ದೇವರಾಗ್ಯಾನ ಆತ ಕಟ್ಟಿಗೆ ದೇವರು ಅಲ್ಲ. ಹಲ್ಲೆಲೂಯ. ಆತನು ಮಣ್ಣನ್ನೇ ಭೂಮಿಯನ್ನೇ ಉಂಟು ಮಾಡ್ಯಾನ. ಹಲ್ಲೆಲೂಯ. ನಾವು ಇಷ್ಟು ಈ ಭೂಮಿಗೆ ಸ್ವಲ್ಪ ಮಣ್ಣು ತಗೊಂಡು ಅದರಿಂದ ಒಂದು ರೂಪ ಕೊಟ್ಟರೆ ದೇವರಾಗಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಹಲ್ಲೆಲೂಯ. ಯಾಕಂದರೆ ಆತನು ಭೂಮಿಯನ್ನು ಮಣ್ಣನ್ನು ಉಂಟು ಮಾಡಿದಂಥ ದೇವರಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯ. ಆಕಾಶ ಇನ್ನು ಕಾಣುವಂಥವು ಏನದ ಎಲ್ಲವೂ ಕೂಡ ಆತನ ಸೃಷ್ಟಿಯಲ್ಲಿ ಇರುವಂಥವುಗಳು. ಆತನು ಸೃಷ್ಟಿಕರ್ತನಾಗಿದ್ದಾನೆ. ಆತನೇ ದೇವರಾಗಿದ್ದಾನೆ. ಈ ಮೆಫಿಬೋಶೇತನು ಎಲ್ಲಿದ್ದ? ಗುಡಿಸಲಲ್ಲಿದ್ದ. ಅರಮನೆಗೆ ಕರೆದುಕೊಂಡು ಬಂದರು. ಎಲ್ಲ ಕಳೆದುಕೊಂಡಿದ್ದ, ಎಲ್ಲವನ್ನ ತಿರುಗಿ ಕೊಟ್ಟರು. ಬಲಹೀನತೆಯಲ್ಲಿದ್ದ, ದೇವ್ರು ಏನು ಮಾಡಿದರು? ದಾವೀದನೇನು ಮಾಡಿದ? ಸಹಾಯ ಮಾಡಿದ. ಅದೇ ರೀತಿಯಾಗಿ ನಮಗೂ ಕೂಡ ಎಲ್ಲ ಕಾರ್ಯಗಳನ್ನು ದೇವರು ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಇವತ್ತಿನ ದಿನ ನೀವು ತಿಳ್ಕೊಳ್ರಿ, ಯೇಸಪ್ಪನನ್ನು ನೀವು ಆತನ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರವಾಗಿ ನೀವು ನಡೆದುಕೊಳ್ಳುವವರಾಗಿರ್ರಿ. ಹಲ್ಲೆಲೂಯಾ. ಎಲ್ಲರೂ ಮೊಣಕಾಲೂರೋಣ. ಈ ಸಮಯದಲ್ಲಿ ನಿನ್ನ ಜೀವಿತದಲ್ಲಿಯೂ ಕೂಡ ಮೆಫಿಬೋಶೇತನ ರೀತಿಯಲ್ಲಿ ನಿನ್ನ ಜೀವಿತ ಆಗಿದೆಯೇನು? ದೇವರ ಸನ್ನಿಧಿಯಿಂದ ದೂರವಾದಂಥ ಪರಿಸ್ಥಿತಿಯಲ್ಲಿ ನೀನು ಜೀವಿಸ್ತಾ ಇದೆಯೇನು? ಅಯ್ಯೋ, ಈ ಲೋಕದಲ್ಲಿರ್ತಕ್ಕಂಥ ಮರಗಳಿಗೆ, ಕಲ್ಲುಗಳಿಗೆ, ಮಣ್ಣಿಗೆ, ಆ ಕಾಯಿ, ನಿಂಬೆಹಣ್ಣು, ಮೆಣಸಿನಕಾಯಿಗಳಿಗೆ, ಇಂಥವುಗಳಿಗೆ ನೀನು ಪ್ರಾಧಾನ್ಯತೆ ಕೊಡುವಂಥ ವ್ಯಕ್ತಿಯಾಗಿದ್ದೀಯೇನು? ಬಲಹೀನತೆಯಲ್ಲಿದ್ದೀಯೇನೋ ಸಹೋದರ ಸಹೋದರಿಯೇ, ಒಂದು ಸಾರಿ ಆಲೋಚನೆ ಮಾಡು. ದೇವರು ನಿನ್ನ ಸಂಗಡ ಮಾತಾಡಿರೋದಕ್ಕೆ ಕಾರಣ ಇದೆ. ಮೆಫಿಬೋಶೇತನ ರೀತಿಯಲ್ಲಿ ನೀನು ಅಂಗವಿಕಲನಾಗಿದ್ದೀಯ ಕೆಲವು ಕಾರ್ಯಗಳಲ್ಲಿ, ಬಲಹೀನನಾಗಿದ್ದೀಯ ಕೆಲವು ಕಾರ್ಯಗಳಲ್ಲಿ, ಆದರೂ ದೇವರು ನಿನ್ನನ್ನು ಸಹಿಸಿಕೊಳ್ತಾ ಇದ್ದಾನೆ. ಒಂದೇ ಕಾರಣ, ಇವತ್ತಲ್ಲ ನಾಳೆ ನೀನು ಬದಲಾಗ್ತೀಯಾ? ಎಷ್ಟು ಸುವಾರ್ತೆಯ ವಾಕ್ಯಗಳನ್ನು ಕೇಳಿದಾಗಲೂ ಇನ್ನೂ ನಿನ್ನ ಹೃದಯವನ್ನು ಮೊಂಡು ಮಾಡ್ತಾ ಇದೀಯಾ? ಅಯ್ಯೋ, ಪರಲೋಕವನ್ನೇ ಕೊಡ್ತೀನಿ ಅಂತೇಳಿ ದೇವರು ಎಷ್ಟೋ ಸಾರಿ ನಿನಗೆ ಹೇಳಿದಾಗಲೂ ಕೂಡ ಪರಲೋಕವನ್ನು ಅಲಕ್ಷ್ಯ ಮಾಡ್ತಾ ಇದೆಯಾ? ಅಯ್ಯೋ, ಈ ಲೋಕದ ಕಾರ್ಯಗಳಿಗೆ ನೀನು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೀನಿ. ನಿನ್ನ ಸ್ಥಿತಿ ಹೆಂಗಿದೆ ಒಂದು ಸಾರಿ ಆಲೋಚನೆ ಮಾಡು. ಕಣ್ಣೀರಿಡು, ಗೋಳಾಡು. ನಿನ್ನ ಜೀವಿತ ಹೆಂಗಿದೆ ಒಂದು ಸಾರಿ ಆಲೋಚನೆ ಮಾಡು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ 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 ಕರ್ತನೆ, ಪರಿಶುದ್ಧನ ದೇವರೇ. ಹೌದು ಸ್ವಾಮಿ, ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಸ್ವಾಮಿ ಕರ್ತನೆ, ಇವರಲ್ಲಿ ಸ್ವಾಮಿ ಯಾರು ಕರ್ತನೆ ನಿನ್ನಿಂದ ಸತ್ಸಂಬಂಧವನ್ನು ಕಳೆದುಕೊಂಡು ದೂರವಾಗಿದ್ದಾರೋ, ಲೋಕದ ರೀತಿಯಲ್ಲಿ ಶ್ರೀಮಂತರಾಗಿರ್ಬೋದು, ಆದರೆ ಸ್ವಾಮಿ ಇವರು ನಿನ್ನ ದೃಷ್ಟಿಯಲ್ಲಿ ಬಡವರಾಗಿ ನಿನ್ನಿಂದ ದೂರಾದ ಸ್ಥಿತಿಯಲ್ಲಿದ್ದಾರೆ ಅಂತವ್ರನ್ನ ನೋಡು ಸ್ವಾಮಿ. ಅವರನ್ನು ಕರೆಯೋದಕ್ಕಾಗಿ ಸ್ವಾಮಿ ಇವತ್ತು ಈ ಸ್ಥಳದಲ್ಲಿ ನಮ್ಮನ್ನು ಕಳುಹಿಸಿದೀಯ. ಸ್ತೋತ್ರ ಕರ್ತನೆ. ಯಾರು ಅಂಗವಿಕಲತೆಯಲ್ಲಿ ಬಳಲ್ತಾ ಇದ್ದಾರೋ ಸ್ವಾಮಿ, ಯಾರು ನಿನಗೆ ಬೇಡವಾದ ಅಹಿಷ್ಟವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೋ ಅವ್ರನ್ನ ತಾಕಪ್ಪ, ಬಿಡುಗಡೆ ಕೊಡು ಸ್ವಾಮಿ. ನೀನು ಸ್ವಾಮಿ ಪರಲೋಕದ ಐಶ್ವರ್ಯವನ್ನು ಕೊಡಬೇಕಂತೇಳಿ ಬಡವನಾಗಿ ಲೋಕಕ್ಕೆ ಬಂದಿದ್ದೀಯಾ ಸ್ವಾಮಿ ಕರ್ತನೆ. ಹೌದು ರಾಜನೇ, ಪರಲೋಕದ ಐಶ್ವರ್ಯ ಅದು ಹೇಳಲು ಅಸಾಧ್ಯ, ವರ್ಣಿಸಲು ಅಸಾಧ್ಯ ಸ್ವಾಮಿ, ಯೋಚಿಸಲು ಅಸಾಧ್ಯ ಸ್ವಾಮಿ. ಅಂಥ ಮಹಾ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಪರಿಶುದ್ಧತೆಯ ಒಂದು ಪಟ್ಟಣ ಸ್ವಾಮಿ ಅದು ಕರ್ತನೆ. ಅದನ್ನು ನಮಗೆ ಕೊಡಬೇಕಂತೇಳಿ ಬಂದಿದ್ದೀಯಪ್ಪ. ಅಷ್ಟು ಮಾತ್ರವಲ್ಲದೆ ಪ್ರತಿದಿನಲೂ ಕೂಡ ಸ್ವಾಮಿ ನಿನ್ನ ಸಂಗಡ ಊಟ ಮಾಡುವಂಥ ಭಾಗ್ಯ ನಮಗೆ ಕೊಟ್ಟಿದೀಯಾ ಸ್ವಾಮಿ. ಇವರೆಲ್ಲರೂ ಕಳ್ಕೊಂಡಿದ್ದಾರೆ ಇಷ್ಟು ದಿನ. ಇನ್ನು ಮುಂದೆ ಸ್ವಾಮಿ ನಿನ್ನ ಅನುಗ್ರಹ ಮಾಡಿ, ಎಲ್ಲ ರೀತಿಯಿಂದ ಸೌಖ್ಯ ಸಮಾಧಾನ ಕೊಡು. ಬಂದಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಬಿಡುಗಡೆ ಕೊಡು. ಪ್ರತಿ ಶಾಪದ ಆತ್ಮಗಳು, ಪಾಪದ ಆತ್ಮಗಳು, ಮಾಟ ಮಂತ್ರದ ಶಕ್ತಿಯ ಆತ್ಮಗಳು ಎಲ್ಲ ಬಿಟ್ಟು ತೊಲಗಲಿ. ವಿಗ್ರಹಾರಾಧನೆ ಆತ್ಮ ಬಿಟ್ಟು ತೊಲಗಲಿ. ಸುಳ್ಳಿನ ನಾಲಿಗೆ ಬಿಟ್ಟು ತೊಲಗಲಿ. ಸಂಪೂರ್ಣವಾಗಿ ಇವರು ಹೊಲಗಳಲ್ಲಿರುವಂಥ ಬೆಳೆ 100ಕ್ಕೆ 100ರಷ್ಟು ಸ್ವಾಮಿ ಫಲಿಸಲಿ ಎಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಇವರೆಲ್ಲರೂ ನಿನ್ನ ಹಸ್ತಕೋಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಸ್ವಾಮಿ, ಈ ಮನೆಯವರು ಸುವಾರ್ತೆಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ. ಬರುವಂಥ ಪ್ರತಿಫಲ ಈ ಕುಟುಂಬಕ್ಕೆ ಬರಲಿ. ಶುಭ ಕೃಪೆ ಇವರಿಗೆ ಉಂಟಾಗಲಿ ಸ್ವಾಮಿ. ಯಾವ ಉದ್ದೇಶಕ್ಕೋಸ್ಕರ ಪ್ರಾರ್ಥನೆ ನಡೆಸಿದಾರ ಆ ಉದ್ದೇಶ ಯೇಸು ಕ್ರಿಸ್ತನ ನಾಮದಲ್ಲಿ ಸಫಲವಾಗಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಬೇಡುವಂಥ ದೇವ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಈ ಲೋಕಕ್ಕೆ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ ಸಹವಾಸ ಅಲಂಕರಿಸಿ ನಡೆಸುವಿಕೆಯು ಕೂಡಿ ಬಂದಿರತಕ್ಕಂಥ ಈ ಸಭೆಯ ಸಂಘದಲ್ಲಿ ಸರ್ವ ಸದ್ಭಕ್ತರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ.
ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೆನ್ ಆಮೆನ್ ಆಮೆನ್. ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಆರಾಧಿಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನ ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನ ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಆಮೆನ್ ಆಮೆನ್ ಆಮೆನ್. ಯೇಸು ಕ್ರಿಸ್ತ ಮಹಾರಾಜಕು ಜೈ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ.